ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಜಿ ಸಂವಾದಕ್ಕೆ ಸ್ವಾಗತ. ಬಿಟ್ಟು ಬಿಡದ ಹಾಗೆ ಕುರ್ಚಿ ಅನ್ನುವಂತಹ ಮಾಯೆ ಕಾಂಗ್ರೆಸ್ಸನ್ನು ಅಪೋಷಣ ತಗೊಳ್ತಿದೆಯಾ ಅನ್ನುವಂಥ ಪ್ರಶ್ನೆ ಖಂಡಿತವಾಗ್ಲೂ ಉದ್ಭವಿಸ್ತಾ ಇದೆ. ಬೇಡ ಅಂದರೂ ಕೂಡ ಅದೇ ದಿನಂಪ್ರತಿ ಚರ್ಚೆ ಆಗ್ತಿದೆ ಅಂದರೆ ಅರ್ಥ ಮಾಡ್ಕೊಳ್ಳಿ, ಈ ಕುರ್ಚಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಂತರಿಕವಾಗಿ ಎಷ್ಟರ ಮಟ್ಟಿಗೆ ಸಮಸ್ಯೆ ಅನ್ನೋದು ಕಾಂಗ್ರೆಸ್ನಲ್ಲಿ ಇರಬಹುದು ಅಂತ. ಇವತ್ತು ಕೂಡ ಸದನದಲ್ಲಿ ಇದೇ ವಿಚಾರ ಚರ್ಚೆಯಾಗುತ್ತೆ. ಆಗ ಸಿದ್ದರಾಮಯ್ಯನವರು ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಪುನರ್ ಉಚ್ಚರಿಸುವ ಅನಿವಾರ್ಯ ಸ್ಥಿತಿ. ಹಾಗಾಗಿ ನಾನೇ ಮುಖ್ಯಮಂತ್ರಿ ಹೇಳುವಂತಹ ಪರಿಸ್ಥಿತಿ ಇದೆ ಅನ್ನೋದಾದರೆ ಎಷ್ಟರ ಮಟ್ಟಿಗೆ ಸಮಸ್ಯೆ ಇರ್ಬೋಡ. ಈ ಸಮಸ್ಯೆಯನ್ನು ನಿಭಾಯಿಸುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಹಾಗಾದರೆ ಏನು ಮಾಡ್ತಾ ಇದೆ, ಈ ಪ್ರಹಸನವನ್ನು ಇನ್ನೂ ಎಷ್ಟು ದಿವಸ ರಾಜ್ಯದ ಜನ ಕಣ್ತುಂಬಿಕೊಳ್ಬೇಕು, ಎಲ್ಲದರ ಬಗ್ಗೆ ಮಾತಾಡೋಣ. ನಾನು ದ್ವೇಷ್ಟ್ರಿ. ಎರಡು 2018 ಅವಧಿಯ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನೂ ರಾಜ್ಯದ ಜನ ನೋಡಿದ್ದಾರೆ. 2023 ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಆಡಳಿತವನ್ನು ನಡೆಸ್ತಿರೋದನ್ನು ಕೂಡ ಜನ ನೋಡಿದ್ದಾರೆ. ಆಗಿದ್ದ CM ಈಗಿಲ್ಲ ಅನ್ನುವಂತಹ ಕೆಲವೊಂದು ಟಿಪ್ಪಣಿಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಅವಧಿಯ ಬಗ್ಗೆ ನಾನು ಉಲ್ಲೇಖ ಮಾಡಬೇಕು ಅನ್ನೋದಾದರೆ ಆಗಾಗ ಸ್ವತಃ ಸಿದ್ದರಾಮಯ್ಯನವರು ಅಥವಾ ಸಿದ್ದರಾಮಯ್ಯ ಬಣದ ಕೆಲ ನಾಯಕರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಂತ ಹೇಳಿ ಪದೇ ಪದೇ ಹೇಳುವಂತಹ ಅನಿವಾರ್ಯ ಸ್ಥಿತಿ ಇದೆ ಅಂತ ಹೇಳಿದ್ರೆ ಎಂಥ ದೌರ್ಭಾಗ್ಯ ಇದು ಅಂತ ಅನಿಸುತ್ತೆ. ರಾಜ್ಯದಲ್ಲಿ ಬೇಕಾದಷ್ಟು ಜ್ವಲಂತ ಸಮಸ್ಯೆಗಳಿದ್ದಾಗ ಅದರ ಬಗ್ಗೆ ಧ್ವನಿ ಎತ್ತಬೇಕಾದಂತಹ ಪ್ರತಿಪಕ್ಷಗಳು ಇವತ್ತು CM ಯಾರು ಅನ್ನುವಂಥ ಕನ್ಫ್ಯೂಷನ್ ಇದೆ. ಅಫ್ಕೋರ್ಸ್ ಆ ಸ್ಥಾನದಲ್ಲಿ ಸಿದ್ದರಾಮಯ್ಯನವರು ಕೂತಿದ್ರು ಕೂಡ ಒಂದಷ್ಟು ಚರ್ಚೆಗಳಾಗ್ತಿರೋದ್ರಿಂದಾಗಿ ಆ ಪ್ರಶ್ನೆಯನ್ನೇ ಸದನದಲ್ಲಿ ಎತ್ತುವಂತಹ ಅನಿವಾರ್ಯ ಸ್ಥಿತಿ. ಮಗದೊಂದು ಕಡೆ ಆ ಜ್ವಲಂತ ಸಮಸ್ಯೆಗಳಿಗೆ ಉತ್ತರವನ್ನು ಕಂಡುಕೊಡಬೇಕಾಗಿದ್ದಂತಹ ಆಡಳಿತ ಪಕ್ಷ ಕೂಡ ಕುರ್ಚಿ ಕದನದಲ್ಲಿ ಬಹಳ ಬ್ಯುಸಿಯಾಗಿದೆ. ಸೊ ಹಾಗಾಗಿ ಕಲಾಪದಲ್ಲೂ ಕೂಡ ಇದೇ ಚರ್ಚೆ ಆಗುವುದು, ಅದರಲ್ಲೂ ಬೆಳಗಾವಿಯ ಅಧಿವೇಶನದಲ್ಲಿ ಇದು ಚರ್ಚೆ ಆಗುವುದು ನಿಜಕ್ಕೂ ಉತ್ತರ ಕರ್ನಾಟಕದ ಆ ಭಾಗದ ಜನಸಾಮಾನ್ಯರ ದೌರ್ಭಾಗ್ಯ. ವಿಧಾನಸಭೆಯಲ್ಲಿ CM ಕುರ್ಚಿ ಕಿತ್ತಾಟದ ಸದ್ದು ಬಹಳ ಜೋರಾಗಿ ನಡೆದಿದೆ. ಈಗಲೂ ನಾನೇ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಆ ಸಂದರ್ಭದಲ್ಲಿ ನೋಡಿ ಪ್ರತಿಪಕ್ಷದವರು ಏನು ಹೇಳ್ತಾರೆ, ಮುಂದೆ ನಾನೇನೇ ಅಂತ ಹೇಳ್ಬಿಡಿ ನೋಡೋಣ ಅಂತ. 5 ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ, 5 ವರ್ಷ ನಾನೇ ಅಧಿಕಾರದಲ್ಲಿ ಇರ್ತೀನಿ ಅಂತ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ಹೇಳ್ತಾರೆ. ರೈಟ್. ಹಾಗಾದರೆ ಸಿದ್ದರಾಮಯ್ಯನವರು ಆ ಸಂದರ್ಭದಲ್ಲಿ ಸದನದಲ್ಲಿ ಏನು ಹೇಳಿದ್ರು, ಇದು ಒಂದು ಭಾಗ. ಅದನ್ನು ಕೂಡ ಕೇಳೋಣ ಅವ್ರ ಮಾತಲ್ಲೇ. ಮಗದೊಂದು ಕಡೆ ಕುಣಿಗಲ್ ಶಾಸಕರು ಮಾತಾಡ್ತಾರೆ ಅನುದಾನಕ್ಕೆ ಸಂಬಂಧಪಟ್ಟಂತೆ, ಅದನ್ನು ಕೂಡ ಬನ್ನಿ ಒಂದ್ಸಲ ನೋಡ್ಕೊಂಬರೋಣ. ಮಾನ್ಯ ಅಧ್ಯಕ್ಷರೇ, ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದರ ಮಾಡ್ತೀವಿ. ಅದು ಒಂದು. ಎರಡನೇದು ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. 5 ವರ್ಷ ಇರಿ ಅಂತ ಜನ ಆಶೀರ್ವಾದ ಮಾಡಿದ್ದಾರೆ. 2013 ಆಶೀರ್ವಾದ ಮಾಡಿದ್ದಾರೆ, 2023 ಈ BJP-ಯವರಿಗೆ ಒಮ್ಮೆಲೂ ಕೂಡ ಆಶೀರ್ವಾದ ಮಾಡಿಲ್ಲ, ಇಲ್ಲಿವರೆಗೂ ಮಾಡಿಲ್ಲ, ಮುಂದೇನೂ ಮಾಡಲ್ಲ. ಇವರು ವಿರೋಧ ಪಕ್ಷದಲ್ಲಿ ಶಾಶ್ವತ ಸಂಖ್ಯೆ ಸೀಟು ನೀವು ಕಡಿಮೆ ಸೀಟು ಯತ್ನಾಳವ್ರು ಯಾಕೋ ಸುಮ್ಮನೆ ಕೂತಿದಾರಲ್ಲ, ಮಾತಾಡ್ತಾ ಇಲ್ಲ. ಹೊಸ ಪಕ್ಷ ಮಾತಾಡ್ತಿರಮ್ಮ, ಹಿಟಾಚಿ ಅಂತ ಹಿರಿಯರನ್ನ ಮಾತಾಡ್ದು ನೀವ್ ಯಾಕೆ ಪಕ್ಷದ ಅಧ್ಯಕ್ಷರೇ, ಈಗ 5 ವರ್ಷ ಮುಖ್ಯಮಂತ್ರಿ ಯಾರು ಅನ್ನೋದು ಅಷ್ಟೇ ಒಂದೇ ಸಮಾಧಾನ. ಇಷ್ಟು ದಿವಸ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ 5 ವರ್ಷ ಅಂತ ಇದ್ರು, ಏಕವಚನದಿಂದ ಬಹುವಚನ ಬಂದಿದ್ದಾರೆ. ನಾನು ಜಗನ್ ನಾವು ಅಂತ ಬಂದಿದ್ದು. ಪ್ರಾಯಶಃ ಕನಕದಾಸರು ನಾನು ಹೋದಲ್ಲಿ ಮಾತ್ರ ಹೋಗುತ್ತೇನೆ ಎಂದಿದ್ರಲ್ಲ, ಅದನ್ನ ಇವತ್ತು ಅನುಷ್ಠಾನಕ್ಕೆ ತಂದಿದ್ದಾರೆ. ಈಗ ನಾನು ಓದೇನು ಅದು ಕನಕದಾಸರು ಹೇಳಿರೋದು. ನಾನು ಓದೇನು ಅಂತ ಅವರು ಕನಕದಾಸರು ಹೇಳಿದ್ರು. ಕನಕದಾಸರಿಗೂ ನನಗೂ ಕಂಪೇರ್ ಮಾಡಕ್ ಹೋಗ್ಬಿಡಿ ನೀವು. JCB ಪಾರ್ಟಿಯವರೇ, ನಾವು ಸರ್ಕಾರ ಮಾಡ್ತಾ ಇದ್ದೀವಿ. ನಾವು ಬಹುವಚನ ಇದು ಯಾವಲ್ಲೂ
ಏಕವಚನ ಅಲ್ಲ, ಮೊನ್ನೆ ನೋಡಿದೀವಿ ಸರ್. ಸರ್ಕಾರ ಅಂತಲ್ಲ. ರಾಜ್ಯದ ರಾಷ್ಟ್ರದ ಹಣಕಾಸು ಸಚಿವರ ಬಗ್ಗೆ ನೀವು ಯಾವ ವಚನ ಯೂಸ್ ಮಾಡಿದರೆ ಇಡೀ ದೇಶ ನೋಡಿದೆ. ನಾನೇ ಮುಖ್ಯಮಂತ್ರಿ, ಈಗಲೂ ಮುಖ್ಯಮಂತ್ರಿ. ಇಲ್ಲಿವರೆಗೆ ಹೈಕಮಾಂಡ್ ಇಲ್ಲೇ ಇರೋದು ಜನ ಬದಲಾವಣೆ ಮಾಡಿದ್ರೆ ನೀವು ಏನ್ ಹೇಳ್ತೀರಿ? ನಾನೇ ಮುಖ್ಯಮಂತ್ರಿ ಮುಂದಿನ 5 ವರ್ಷ. ಈಗಲೂ ನಾನೇ ಈಗ ಏನ್ ಹೇಳ್ತೀರಿ? 5 ಮುಂದೇನು? ಈಗಲೂ ಜನವರಿ ನಂತರ ಏನ್ ಹೇಳಿ? ಜನವರಿ ನಂತರ ಏನ್ ಹೇಳಿ? ಮುಖ್ಯಮಂತ್ರಿ. ಈಗಲೂ ನಾನೇ ಈಗ ಏನ್ ಹೇಳ್ತೀರಿ? 5 ಮುಂದೇನು? ಈಗಲೂ ಜನವರಿ ನಂತರ ಏನ್ ಹೇಳಿ? ಜನವರಿ ನಂತರ ಏನ್ ಹೇಳಿ? ಮುಖ್ಯಮಂತ್ರಿ. ಈಗ ನಾವು ಹೈಕಮಾಂಡ್ ನಿಮ್ಗೇನ್ ಪ್ರಾಬ್ಲಮ್ ಈಗ? ಪಕ್ಷದ ನಾಯಕರ ಇಲ್ಲಿ ಮುಂದೆ ಬರ್ಲಿಕ್ಕ ಅಧ್ಯಕ್ಷರೇ ನಮ್ಗೇನು ಒಂದೇ ನಿಮಿಷ, ನಮ್ಮಲ್ಲಿ ಮುಖ್ಯಮಂತ್ರಿ ಪ್ರಾಬ್ಲಮ್ ಬೇಜಾರಿಲ್ಲ. ಅವರೇ ನಾನೇ ಹೇಳಿದ್ದೀನಿ, ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಇದೇ ಸದನಕ್ಕೆ ಮೆಸೇಜ್ ಹೋಗ್ಬೇಕಾಯ್ತು. ಬೇರೆ ಬೇರೆ ಸುದ್ದಿ ನಮ್ಮಲ್ಲಿ ಯಾರಾದ್ರೂ ನಿಮ್ದೇನ್ ಪ್ರಾಬ್ಲಮ್? ನಾನು ಅಧ್ಯಕ್ಷ ಒಂದು ಪುಸ್ತಕ ಬರೆಯೋಣ ಅಂತ ಇದ್ದೀನಿ. ಚಾಣಕ್ಯ ತಂತ್ರಗಳು ಅಂತ ಇದೆ ನಮ್ಮಲ್ಲಿ. ಚಾಣಕ್ಯನ ತಂತ್ರಗಾರಿಕೆ ಅಂತ. ನಾನು ಒಂದು ಸಿದ್ದರಾಮಯ್ಯನವರ ತಂತ್ರಗಾರಿಕೆ ಅಂತ ಬರಿಬೇಕು ಅಂತ ಒಂದ್ಸಣ್ಣ ಅಲ್ಲ, ನಾನು ಅವ್ರ ಪರವಾಗಿ ಮಾತಾಡ್ತಾ ಇರೋದು. ಅದರಲ್ಲಿ ಒಂದು ಸನ್ನಿವೇಶ ಬರ್ತದೆ ಅಧ್ಯಕ್ಷರೇ, ಚಾಣಕ್ಯ ಇದ್ರಲ್ಲಿ ಬರೀ ತೊಂದರೆ ಇಲ್ಲ. ಒಂದು ಇರುವೆ ಅಧ್ಯಕ್ಷರೇ, ಅದು ದೆಹಲಿಗೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಯೋಚನೆ ಅದು ಹೋಗ್ಬೇಕಂದ್ರೆ ಎಷ್ಟು ಜನ್ಮ ಸೇರ್ಕೊಂಡ್ಬಿಡ್ತೈತೆ. ಡೆಲ್ಲಿಗೆ ಹೋಗೋ ಜವಾಬ್ದಾರಿ ಅವ್ರ ಜೊತೆ ಆಯ್ತು ಸ್ವಾಮಿ. ಭಾರತ ಸರ್ಕಾರದಾಗ್ಲಿ ನಬಾರ್ಡಿಂದ ಆಗಲಿ ಇದು ನಾನು ಕೇಳ್ತಿರೋದು ಮಾನ್ಯ ಸಭಾಧ್ಯಕ್ಷರು ರೈತರ ರಕ್ಷಣೆಗೆ ಬರಬೇಕಾಗಿದೆ. ಇದು ಎಲ್ಲಿವರೆಗೂ ಇವತ್ತು ಬಹಳಷ್ಟು ಜನ ಎಲ್ಲ ಸದಸ್ಯರಿಗೂ ಆಗಂತ ನೋವು ಮಾನ್ಯ ಸಭಾಧ್ಯಕ್ಷರೇ, ಎಲ್ಲಿವರೆಗೂ ನಾವು ಇಂಟರ್ವ್ಯೂನ್ ಆಗೋದಿಲ್ವೋ ಅಲ್ಲಿವರೆಗೂ ರೈತರಿಗೆ ಒಂದು ರೀತಿಯ ಅವರ ಹಣವನ್ನ ರಾಜಕೀಯ ಲಾಭಕ್ಕೋಸ್ಕರ ಕಪಿ ಮುಷ್ಟಿಲಿ ಇಟ್ಕೊಂಡಿರೋಂಥ ಈ ಸಂಘಗಳನ್ನ ಬದಲಾವಣೆ ತರಲಿಲ್ಲ ಅಂದ್ರೆ, ಇದು ರೈತರಿಗೆ ಆಗಂತ ಅನ್ಯಾಯನ ಸರಿಪಡಿಸಲಿಲ್ಲ ಅಂದ್ರೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ನಮ್ಮ ಸರ್ಕಾರಕ್ಕೆ ಎಲ್ಲೋ ಒಂದ್ ಕಡೆ ಏನು ಇವತ್ತು ಬಡವರ ಬಗ್ಗೆ ಇರೋಂಥ ಸರ್ಕಾರನ ಕೆಟ್ಟ ಹೆಸರು ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತರಲಿಕ್ಕೆ ವಿಶೇಷವಾಗಿ ನಿಮ್ಮನ್ನ ಬಳಸ್ಕೊತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಕುಣಿಗಲ್ ತಾಲೂಕಲ್ಲಿ ಸುಮಾರು ಎಲ್ಲ ಇವತ್ತು ಮಧುಗಿರಿಲಿ 100 ಕೋಟಿ ಕೊಡುವಂತ ಸಂದರ್ಭದಲ್ಲಿ ನನ್ನ ತಾಲೂಕಿಗೆ ಸುಮಾರು ವರ್ಷದಿಂದ 1 ಕೋಟಿ ಕೊಡ್ಲಿಕ್ಕೂ ಅವಕಾಶ ಇಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ ಮಾನ್ಯ ಸಭಾಧ್ಯಕ್ಷರೇ? ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಅಧ್ಯಕ್ಷರೇ, ರಂಗನಾಥ್ ಅವರು ಬಹಳ ಆಕ್ರೋಶದಿಂದ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಕಳೆದ ವರ್ಷ 24-25ರಲ್ಲಿ 5,600 ಕೋಟಿ ಕಮ್ಮಿ ಬಡ್ಡಿ ದರದಲ್ಲಿ ನಬಾರ್ಡಿಂದ ಬರಬೇಕಾಗಿತ್ತು. ನಾವು ಬಂದಿದ್ದು ಕಡಿಮೆ ಆದದ್ದು 2,185 ಕೋಟಿ. 185 ಕೋಟಿ, 3,415 ಕೋಟಿ ಮಾತ್ರ ಬಂದದ್ದು. ಸೊ ಹಾಗಾಗಿ ಆ ಪ್ರಪೋರ್ಷನೇಟ್ ಆಗಿ ಕಡಿಮೆ ಆಗಿದೆ ಸಾಲ. ಭಾರತ ಸರ್ಕಾರದಾಗ್ಲಿ ಇವತ್ತಿನ ಜಿ ಸಂವಾದದಲ್ಲಿ 2 ಪ್ರಮುಖ ವಿಚಾರಗಳನ್ನು ಚರ್ಚೆ ಮಾಡಲೇಬೇಕಾಗಿದೆ. ಒಂದು, ನಾನೇ ಮುಖ್ಯಮಂತ್ರಿ. ಎರಡನೇದಾಗಿ, ಆಡಳಿತ ಪಕ್ಷ ಕಾಂಗ್ರೆಸ್ ಇದೆ, ವಿಪಕ್ಷದ ಸ್ಥಾನದಲ್ಲಿ BJP ಇದೆ, JDS ಇದೆ. ಈ ಸಂದರ್ಭದಲ್ಲಿ ಆ ಶಾಸಕರಿಗೆ ಅನುದಾನದ ವಿಚಾರದಲ್ಲಿ ಏನಾದರೂ ವ್ಯತ್ಯಾಸ ಆದರೆ ಅದನ್ನು ತಾರತಮ್ಯ ಅಂತ ಕರೆಯಬಹುದು. ಆದರೆ ಇವತ್ತು ಕುಣಿಗಲ್ ಶಾಸಕರು ಸದನದಲ್ಲಿ ಅನುದಾನದ ಕುರಿತಂತೆ ಚರ್ಚೆ ಮಾಡ್ತಾರೆ. ಮಧುಗಿರಿಗೆ ಒಂದು ಅಮೌಂಟ್ ಹೋಗುತ್ತೆ, 1 ಕೋಟಿ ಇಟ್ಕೊಂಡು ನಾನೇನು ಮಾಡಲಿ ನನ್ನ ತಾಲೂಕಲ್ಲಿ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ ಅನ್ನೋದಾದರೆ, ಇಲ್ಲ ಹಾಗಾದರೆ ಸ್ವಪಕ್ಷದಲ್ಲಿ ತಾರತಮ್ಯ ಅನ್ನೋದಿದೆಯಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ. ಅಲ್ಲೇನೋ ಆ ಕ್ಷಣಕ್ಕೆ ಸಿದ್ದರಾಮಯ್ಯನವರು ಸಮಾಧಾನ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ರು. ಕುಣಿಗಲ್ ಶಾಸಕರಿಗೆ, ರಂಗನಾಥ್ ಅವರಿಗೆ
ಅಂತ ತಾರತಮ್ಯ ಆದರೆ ಅದನ್ನು ಸರಿಪಡಿಸ್ತೀವಿ ಅಂತ ಹೇಳಿದ್ರು. ಹಾಗಾದ್ರೆ ತಾರತಮ್ಯ ಆಗಿರಬಹುದಲ್ವ, ಅದನ್ನೇ ಅಲ್ವಾ ಉಲ್ಲೇಖ ಮಾಡಿರೋದು? ಇದರ ಬಗ್ಗೆ ಡೀಟೇಲಾಗಿ ಮಾತಾಡೋಣ. ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂಥ ಗೋವಿಂದರಾಜ್ ಅವರಿದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ಇನ್ನು JDS ವಕ್ತಾರರಾಗಿರುವಂಥ ಉಮೇಶ್ ಗೌಡ್ರಿದ್ದಾರೆ. ನಮಸ್ಕಾರ. ಕಾಂಗ್ರೆಸ್ ವಕ್ತಾರರು ದರ್ಶನ್ ಅವರಿದ್ದಾರೆ. ನಮಸ್ಕಾರ. ಗೋವಿಂದರಾಜ್ ಅವರೇ, ಇದು ಬೆಳಗಾವಿ ಅಧಿವೇಶನ ಆ ಥರ ಕಾಣಿಸ್ತಾ ಇದೆಯಾ? ಮುಖ್ಯಮಂತ್ರಿ ಚರ್ಚೆನೇ, ಕುರ್ಚಿ ಚರ್ಚೆನೇ? ಅದೇನೋ ಪಾಪಿ ಕಾಡ್ಗೋದ್ರು ಅವ್ನ ಕರ್ಮ ಮುಗಿಯಲ್ಲ ಅಂತಾರಲ್ಲ, ಹಂಗೆ ಇವತ್ತು ಕಾಂಗ್ರೆಸ್ನವ್ರಿಗೆ ಯಾವ ಥರ ಆಗಿದೆ ಅಂದರೆ, ಎಲ್ಲೋ ಬೆಂಗಳೂರಲ್ಲಿದ್ದು ಮಾಧ್ಯಮದವ್ರು ಎಲ್ಲ ಕಡೆನೂ ಸಿಗ್ತಾ ಇದ್ರು, ಯಾರಿಗೂ ಶಾಸಕರಿಗೆ ಕೆಲಸ ಇರಲಿಲ್ಲ, ಸಿಕ್ಕಿದ ಮಾಧ್ಯಮದವ್ರಿಗೆಲ್ಲ ಮುಂದೆಲ್ಲ ನಮ್ಮ ನಾಯಕ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಜೋರಾಗಿ ಡೋಲು ವಾಲ ಎಲ್ಲ ಊದ್ಕೊಂಡು ಮಾಧ್ಯಮದ ಮೂಲಕ ಹೇಳಿಕೆಗಳನ್ನ ಕೊಡ್ತಲೇ ಬಂದರು. ಅದ್ರ ವಿರುದ್ಧವಾಗಿ DCM ಶಿವಕುಮಾರ್ ಅವರ ಫಾಲೋಯರ್ಸ್ ಶಿವಗಂಗಾ ಬಸವರಾಜ್ ಇರ್ಬೋದು, ಇಕ್ಬಾಲ್ ಹುಸೇನ್ ಇರ್ಬೋದು, ಮಾಗಡಿ ಬಾಲಕೃಷ್ಣ ಇರ್ಬೋದು, ಕುಣಿಗಲ್ ಶಾಸಕ ರಂಗನಾಥ್ ಅವರು ಕೂಡ ನಮ್ಮ ಡಿಸೆಂಬರ್ಗೆ ಆದಮೇಲೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ಈಗ ಅಲ್ಲೇ ಡಿಸೆಂಬರ್ ಕ್ರಾಂತಿ ಹೊರಟಾಯ್ತು, ನವೆಂಬರ್ ಕ್ರಾಂತಿ ಹೊರಟಾಯ್ತು, ಈಗ ಸಂಕ್ರಾಂತಿ ಕ್ರಾಂತಿ ಅಂತ ಇವರೇ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಕೂಡ ಹೇಳ್ತಾ ಬೆಂಗಳೂರಲ್ಲಿ ಯಾರಿಗೂ ಕೆಲಸ ಇರಲಿಲ್ಲ, ಅದೇ ಕೆಲಸ ಮಾಡ್ಕೊಂಡು ಕೂತಿದ್ರು. ಇವತ್ತು ಏನೋ ಒಂದು ವರ್ಷದಲ್ಲಿ ಒಂದು ಅಧಿವೇಶನ ಭಾಳ ಉತ್ತಮವಾಗಿರ್ಬೇಕಾಯಿತು, ಬೆಳಗಾವಿನಲ್ಲಿರ್ತಕ್ಕಂಥ ಉತ್ತರ ಕರ್ನಾಟಕ ಭಾಗಕ್ಕೆ ಹೋಗಿ ಉತ್ತರ ಕನ್ನಡ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋಣ ಅಂತಂದ್ರೆ, ಇವತ್ತು ರಾಜ್ಯದ ನಾಯಕರುಗಳು ಕಾಂಗ್ರೆಸ್ ಸರ್ಕಾರದ ಮುಂದಿನ ಕುರ್ಚಿ ಯಾರ್ದು ಅಂತ ಕೂಡ ಚರ್ಚೆ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿದ್ದಾಗ ನಾಟಿ ಕೋಳಿ ತಿಂಡಿ ಆಯ್ತು, ಮಧ್ಯಾಹ್ನ ಆಗ್ತಿದ್ದಂಗೆ ಬಾಡೂಟ, ಸಂಜೆ ಆಗ್ತಿದ್ದಂಗೆ ಇನ್ಯಾವುದೋ ಊಟ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ ಅಲ್ಲಿ. ಸೊ ಈ ರೀತಿ ಊಟಗಳನ್ನೇ ಸ್ಟಾರ್ಟ್ ಮಾಡ್ಕೊಂಡು ಇವ್ರು ಕಾಲಹರಣ ಮಾಡ್ತಾ ಇದ್ದಾರೆ ಬಿಟ್ಟೆ ರಾಜ್ಯದ ಸಮಸ್ಯೆ ಬಗ್ಗೆ ಯಾವುದನ್ನು ಚಕಾರ ಎತ್ತಲೆ ರಾಜ್ಯದ ಅಭಿವೃದ್ಧಿ ದೋಷ ಹುಡುಕ್ತಿದ್ದೀರಲ್ಲ. ಸಿ ಮೇಡಮ್, ನಾವು ದೋಷ ಹುಡುಕ ಕೂತಿಲ್ಲ, ಈ ಕೆಲಸ ಮಾಡ್ತಾ ಇಲ್ಲ, ಸಮಸ್ಯೆ ಆಗ್ತಾ ಇದೆ ರಾಜ್ಯಕ್ಕೆ. ರೈತರ ಬಗ್ಗೆ ಕಾಳಜಿ ಇಲ್ಲ, ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ, ಇರ್ತಕ್ಕಂಥ ಹಾಸ್ಟೆಲ್ ಬಗ್ಗೆ ಕಾಳಜಿ ಇಲ್ಲ, ಹಾಸ್ಟೆಲ್ ವಿದ್ಯಾರ್ಥಿನಿಯರೆಲ್ಲ ಗರ್ಭಿಣಿಯರಾಗ್ತಾ ಇದ್ದಾರೆ, ಅದ್ರ ಬಗ್ಗೆ ಏನೋ ಒಂದು ತನಿಖೆ ಮಾಡಿ ಯಾಕೆ ಈ ತರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಕಡೆ ಒಂದು ನಿಯೋಜನೆ ಮಾಡೋಂಥ ಕೆಲಸ, ಈ ರೀತಿಯಾದ ಒಂದು ಕೆಲಸಗಳು ಈ ರಾಜ್ಯದಲ್ಲಿ ಯಾವುದೂ ಕಾಣ್ತಾ ಇಲ್ಲ. ಇಕ್ಬಾಲ್ ಹುಸೇನ್ ಹೇಳ್ತಾ ಇದ್ದಾರೆ, ನಾವು ಮಾತಾಡಿದ್ರೆ ಇದು ಅಲ್ಲಲ್ಲ, ನಾವು ಮಾತಾಡಿದ್ರೆ ಎಲ್ಲ ಒಂದ್ ಕಡೆ ಅತ್ಯಾಚಾರ, ಅವ್ರು ಮಾತಾಡಿದ್ರೆ ಚಮತ್ಕಾರ. ಸೊ ಇದೆಲ್ಲ ನೋಡ್ತಾ ಇದ್ರೆ ನಮಗೆ ಬಹಳ ಹಾಸ್ಯಾಸ್ಪದವಾಗಿ ಕಾಣ್ತಾ ಇದೆ. ಈ ರಾಜ್ಯದಲ್ಲಿ ಏನ್ ನಡೀತಾ ಇದೆ, ಸರ್ಕಾರ ಇದೆಯಾ ಸತ್ತೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಹುಡುಕೋ ಸ್ಥಿತಿ ಇವತ್ತು ನಿರ್ಮಾಣ ಆಗ್ತಾ ಇದೆ. ಯಾಕೆಂದ್ರೆ ದಿನ ಬೆಳಗಾದ್ರೆ ಮೇಡಮ್ ಕುರ್ಚಿ, ಇವತ್ತು ನೋಡಿ ಸಿದ್ದರಾಮಯ್ಯನವ್ರು ನಾನೇ 5 ವರ್ಷ CM, ಸ್ವಾಮಿ ನೀವನ ಇರ್ರಿ, DK ಶಿವಕುಮಾರನ ಇರ್ಲಿ, ಇನ್ನೊಬ್ರನ ಇರ್ಲಿ, ಮತ್ತೊಬ್ರನ ಇರ್ಲಿ, ನೀವ್ ಯಾರನ್ನ ಅರ್ಧ ಕೂತ್ಕೊಂಬಿಡಿ, ನಮ್ಗೇನ್ ಬೇಜಾರಿಲ್ಲ. ವಕ್ತಾರರಾಗಿ ನೀವು ಮಾತಾಡೋದನ್ನ ಸದನದಲ್ಲಿ ಶಾಸಕರು ಹೇಳ್ತಿಲ್ಲ, ಅಲ್ಲ ಮುಂದೆ ಯಾರು ಇರ್ತಾರೆ ಹೇಳಿ ಅಂತ ಮತ್ತೆ ಟ್ರಿಗರ್ ಮಾಡ್ತಿರೋರ್ನ? ಮೇಡಮ್, ಈಗ ಸಹಜವಾಗಿ ಇವಾಗ ಅವ್ರದೇ ಮುಖ್ಯಮಂತ್ರಿಗಳ ಮಗ ಏನಂದ್ರು, ನಮ್ಮಪ್ಪನೇ 5 ವರ್ಷ CM ಅಂತ. ಯಾರು ಕೇಳಿದ್ರು ಅವ್ರನ್ನ? ನೀವೇನ ಕೇಳಿದ್ರ? ನಾವು ಕೇಳಿದ್ವಾ? ಈ ಹುಚ್ಚುಚ್ಚಾಗಿ ಬಂದ್ಬಿಟ್ಟು ಹೇಳಿಕೆಗಳನ್ನ ಯಾಕೆ ಕೊಡ್ತಾರೆ ಹಾಗಾದ್ರೆ? ಇದು ಅವ್ರಿಗೆ ಬಾಯಿಗೆ ಏನ್ ಬರುತ್ತೆ, ಮತ್ತೆ ಅವ್ರು ಯಾವ್ದನ್ನ ಅವಾಯ್ಡ್ ಮಾಡ್ಕೊಬೇಕು, ಯಾರನ್ನ ಯಾವ ಟೈಮಲ್ಲಿ ಬಳಸ್ಕೊಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಂದ್ ಕಡೆ ಜ್ಞಾನಿಗಳ ತರ ಅವ್ರಿಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಡ್ತಾ ಹೋಗ್ತಾ ಇದ್ರೆ ಅಷ್ಟೇ. ಪುಸ್ತಕ ಬರೆಯೋದು ಸಿದ್ದರಾಮಯ್ಯ ತಂತ್ರಗಳು ಅಂತ ಹೇಳಿ ಆರಕ್ಷಕರು ಬಹುಶಃ ಹಂಗೆ ಅನಿಸ್ತಾ ಇದೆ ಮೇಡಮ್. ಇವತ್ತು ಹೊಸ ನೀತಿಗಳು ಹುಟ್ಟಾಕಂತ ಇದಾರಲ್ಲ, ಹೊಸ ನೀತಿಗಳು ಇವತ್ತು ಈಚೆ ಬರ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಇರ್ತಕ್ಕಂಥ ಎಷ್ಟು ದಿನ ಎಲ್ಲ ಒಂದ್ ಚಾಣಕ್ಯನ ನೀತಿ ಅಂತ ಇಷ್ಟು ದಿನ ನಾವು ಕೇಳ್ತಾ ಇದ್ವಿ, ಅದನ್ನು ಮೀರಿದ್ದು ಇನ್ನೊಂದು ಸಿದ್ದರಾಮಯ್ಯನ ನೀತಿ ಅಂತ ಹೇಳಿದ್ರೆ ಇವತ್ತು ಕಾಣ್ತಾ ಇದೆ. ಯಾಕೆಂದ್ರೆ ನಾನೇ 5 ವರ್ಷ CM ಅಂತ ಹೇಳ್ತಾ ಇದ್ರಲ್ಮ, ಹೆಂಗ್ ಹೇಳ್ಕೊಂತ ಇದ್ರು ಇಷ್ಟು ದಿನ? ಮೈಸೂರಿಗೆ ಹೋಗ್ತಾ ಇದ್ರು, ಮೈಸೂರಲ್ಲಿ ನಾನೇ 5 ವರ್ಷ CM ಅಂತ ಹೈಕಮಾಂಡ್ ಹೇಳ್ಬಿಟ್ಟು ಹೇಳಿದ್ರೆ ಇವರು. ಹೈಕಮಾಂಡ್ ಆಮೇಲೆ ಫೈನಲ್ ಆಗಿ ಬರ್ತಾರೆ, ಇಲ್ಲಪ್ಪ ಹೈಕಮಾಂಡ್ ಒಪ್ಪದಾರೆ ಮುಂದಕ್ಕೂ ನಾನೇ CM ಅಂತಾರೆ. ನೀವು ಹೌದು, ಇವತ್ತು ಕ್ಯಾಬಿನೆಟ್ ಅಲ್ಲಿ ಹೇಳಿರ್ತಕ್ಕಂಥದ್ದೇನೋ ನಾನು 5 ವರ್ಷ CM, 28ಕ್ಕೂ ನಾನೇ CM, ಇದನ್ನು ಕೂಡ ಹೇಳಿದ್ದಾರೆ. ನೀವು 5 ವರ್ಷ ಇರ್ತೀರೋ 10 ವರ್ಷ ಇರ್ತೀರೋ ಜನ ತೀರ್ಮಾನ ಮಾಡ್ಬೇಕಾರದು. ಇವತ್ತು ಚುನಾವಣೆ ನಡೆದ್ರೆ ಕಾಂಗ್ರೆಸ್ಸಿನ ಪರಿಸ್ಥಿತಿ ಯಾವ ಸ್ಥಿತಿಗೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಜನರ ಬಳಿ ಹೋದ್ರೆ ಗೊತ್ತಾಗುತ್ತೆ. ಇವತ್ತು ಕಾಂಗ್ರೆಸ್ ಮಾಡಿರ್ತಕ್ಕಂಥದ್ದು ಯಾವ ರೀತಿಯ ಕೆಲಸ ಈ ರಾಜ್ಯಕ್ಕೆ ಎಲ್ಲ ಒಂದ್ ಕಡೆ ಒಂಥರ ಕೊಲೆ ಮಾಡೋ ರೀತಿಯಲ್ಲಿ ಇವತ್ತು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಮೇಡಮ್. ಅವ್ರದೇ ಶಾಸಕರಾದ ರಂಗನಾಥ್ ಅವರು ಏನ್ ಹೇಳಿದ್ರು ಮೇಡಮ್, ನಾನು 1 ವರ್ಷದಿಂದ 1 ಕೋಟಿ ಅನುದಾನ ಕೊಡಕ್ ಆಗ್ತಾ ಇಲ್ಲ, ಕೊಟ್ಟಿಲ್ಲ. ನೀವು ಮುಖ್ಯಮಂತ್ರಿಗಳು ನೇರವಾಗಿ ಸದನದಲ್ಲಿ ಆರೋಪ ಮಾಡ್ತಾ ಇದ್ರು, ಒಂದು ಮರ್ಯಾದೆ ಇಲ್ಲದ ರೀತಿಯಲ್ಲಿ ಇಲ್ಲ, ಅವ್ರನ್ನ ಒಪ್ಸೋದಿಕ್ಕೋ ಸಮಾಧಾನ ಪಡಿಸೋಕೋ ಸಿದ್ದರಾಮಯ್ಯ ಉತ್ತರ ಕೊಡ್ತಾರೆ ಅಂದ್ರೆ ಇವತ್ತು ಈ ಇವತ್ತು ರಾಜ್ಯ ಜನತೆ ಯಾವ ರೀತಿಯಾಗಿ ಹೇಳ್ಕೊಬೇಕು ಹೇಳಿ? ಇವತ್ತಿನ ರಾಜ್ಯದ ಪರಿಸ್ಥಿತಿ ನೋಡ್ಬಿಟ್ರೆ ಮೇಡಮ್, ಇವತ್ತು ಯಾಕಪ್ಪ ಈ ಸರ್ಕಾರ ತನ್ವಿ,
ಒಂದು ಸರ್ಕಾರ ನಾವು ಯಾವುದೋ ಒಂದು ಇದ್ರ ಟೈಮಲ್ಲಿ ಆಯ್ಕೆ ಮಾಡ್ಬಿಟ್ಟಿದ್ವಿ, ಯಾವತ್ತು ಹೊರಟೋಗ್ಲಿ ಅಂತ ಹೇಳ್ಬಿಟ್ಟು ಜನ ಕಾಯ್ತಾ ಇದ್ದಾರೆ. ಇವತ್ತು ಈ ಸರ್ಕಾರಕ್ಕೆ ಏದೇ ಕಿವಿ ಕಣ್ಣು ಏನು ಇಲ್ದಂಗೆ ಆಗ್ಬಿಟ್ಟಿದೆ. ಇದು ನಮಗೆ ಬೇಜಾರಾಗ್ತಾ ಇರೋದು. ಇವತ್ತು ರಾಜ್ಯದಲ್ಲಿ ಯಾವ್ದಾನ ರೈತರ ಸಮಸ್ಯೆ ಬಗ್ಗೆ, ನಾವು ಮಹಿಳೆಯರ ವಿಚಾರವಾಗಿ, ಲ್ಯಾಂಡ್ ಆರ್ಡರ್ ಬಗ್ಗೆ, ಬೆಂಗಳೂರಿನ ಗುಂಡಿ ಬಗ್ಗೆ ಚರ್ಚೆ ಆಗುತ್ತೆ, ಒಂದು ಪರಿಹಾರ ಕೊಡ್ತಾ ಇದ್ರೆ ಯಾವುದು ಇವ್ರಿಗೆ ಬೇಕಾಗಿಲ್ಲ ಮೇಡಮ್. ಓನ್ಲಿ ಕುರ್ಚಿ 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 ಕುರ್ಚಿ. ನನಗಂತೂ ಗೊತ್ತಿಲ್ಲ ಇವತ್ತು ಯಾವತ್ತು ಅಂತ್ಯ ಮಾಡ್ತಾರೋ ಇಲ್ಲ ಇನ್ನೂ ಮುಂದುವರಿಸ್ತಾರೋ. ಯಾಕೆಂದ್ರೆ ಇಡೀ 2.5 ವರ್ಷ ಕೇಳಿರೋದೇ ಈ ಕುರ್ಚಿ ಕುರ್ಚಿ ವಿಚಾರ ಬಿಟ್ರೆ ದಿನನಿತ್ಯ ದಿನ ಬೆಳಗ್ಗೆ ಇನ್ನೂ ಮುಂದುವರಿಸ್ತಾ ಇದ್ದಾರೆ ಅಂದ್ರೆ ಇವತ್ತು ಹೈಕಮಾಂಡ್ ಕೂಡ ಎಲ್ಲ ಒಂದ್ ಕಡೆ ಫೇಲ್ಯೂರ್ ಆಗಿದೆ. ಇದು ಒಂದು ಕೊನೆ ಅನ್ನೋದು ಅವ್ರು ಮಾಡ್ಬಿಟ್ಟಿದ್ರೆ ಈ ಚರ್ಚೆನೇ ಆಗ್ತಿರ್ಲಿಲ್ಲ. ಅವರು ಕೂಡ ತಲೆ ಕೆಡ್ಸ್ಕೊಂತ ಇಲ್ಲ, ಇತ್ಲಾಗ ನಾಯಕರುಗಳು ತಲೆ ಕೆಡ್ಸ್ಕೊಂತಿಲ್ಲ. ಅಲ್ಟಿಮೇಟ್ ಅನ್ಯಾಯ ಆಗಿರ್ತಕ್ಕಂಥದ್ದು ಈ ರಾಜ್ಯದ ಜನತೆಗೆ. ಓಕೆ, ಉಮೇಶ್ ಅವರು ನೀವು ಹೇಳಬೇಕು. ಈ ಹಿಂದೆ ಮುಖ್ಯಮಂತ್ರಿಯಾಗಿದ್ದ ಸಿದ್ದರಾಮಯ್ಯನವರು ನೀವು ಬಲ್ಲರು, ಚೆನ್ನಾಗಿ ಗೊತ್ತಿದೆ ಅವರು ಹಿಂಗೆ ಆಡಳಿತ ನಡೆಸಿದ್ರು. ಈಗ 2.5 ವರ್ಷದಿಂದಲೂ CM ಆಗಿ ಅವರನ್ನು ನೀವು ನೋಡ್ತಾ ಇದ್ದೀರಿ. ಬಟ್ ಈ ಸಲ ವಿಶೇಷವಾಗಿ ನಾನೇ ಮುಖ್ಯಮಂತ್ರಿ ಈ ಥರ ಹೇಳುವಂಥ ಅನಿವಾರ್ಯ ಸ್ಥಿತಿ ಸಿದ್ದರಾಮಯ್ಯನವ್ರಿಗೆ ಬಂದಿದೆಯಲ್ಲ, ಇದನ್ನು ದೌರ್ಭಾಗ್ಯ ಅಂತೀರಾ ಅಥವಾ ಇನ್ನೂ ಏನಾದರೂ ಚಾನ್ಸಸ್ ಇದೆ, ಲೆಟ್ ಮಿ ಕಂಟಿನ್ಯೂ ಅನ್ನುವಂಥ ಭಾವನೆ ಇದೆ ಅಂತ ಅನ್ಸುತ್ತೆ? ಇವತ್ತು ಈ ವಾಹಿನಿ ಮುಖಾಂತರ ನಮ್ಮ ಪಕ್ಷದ ನಾಯಕರಾದಂಥ ಕುಮಾರಣ್ಣವರು ಹುಟ್ಟಿದ ಹಬ್ಬ. ಅವರಿಗೆ ತಾಯಿ ಚಾಮುಂಡೇಶ್ವರಿ ಮತ್ತು ಕಾಲಭೈರವೇಶ್ವರ ಸ್ವಾಮಿ ಹೆಚ್ಚಿನ ಆರೋಗ್ಯ ಕೊಟ್ಟು ನಾಡಿನ ಸೇವೆ ಮಾಡಲಿ, ರಾಷ್ಟ್ರದ ಸೇವೆ ಮಾಡಲಿ ಅಂತ ಹಾರೈಸ್ತಾ ನಿಮ್ಮ ಪಾಯಿಂಟಿಗೆ ಬರ್ತೀನಿ ಮೇಡಮ್. ಈಗ ಆರಂಭ ಆಗಿದ್ದ ಚರ್ಚೆ ಎಲ್ಲಿಂದ ಅಂದರೆ ಬೆಂಗಳೂರಿನಲ್ಲಿ. ಈಗೇನಾಗಿದೆ, ಅದು ಉತ್ತರ ಕರ್ನಾಟಕ ಹೋಗಿದೆ. ಸದನದಲ್ಲಿ ಚರ್ಚೆ ಮಾಡಬೇಕಾದಂಥ ವಿಚಾರ, ಗಂಭೀರದ ವಿಚಾರಗಳು ಎಷ್ಟೇ ಇದ್ರೂ ಸಹ ಇವರು ಈ ಸಿದ್ದರಾಮಯ್ಯನವ್ರದ್ದು ಮತ್ತು DK ಶಿವಕುಮಾರ್ ಕತೆ ಹೆಂಗಾಗಿದೆ, ಪವರ್ ಶೇರಿಂಗ್ ಅಂದರೆ ಎತ್ತು ಏರಿಗೆ ಹೇಳಿದ್ರೆ ಕೋಣ ನೀರಿಗೆ ಎಳೀತಂತೆ. ಇವತ್ತು ಸಿದ್ದರಾಮಯ್ಯನವ್ರ ಆತ್ಮವಿಶ್ವಾಸ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಅವ್ರಿಗೆ ಗೊತ್ತಾಗಿರ್ಬೋದು ಎಲ್ಲ ಒಂದು ಕಡೆ ನನ್ನನ್ನು ಪದಚ್ಯುತಿ ಮಾಡ್ತಾರೆ ಅಥವಾ ನನ್ನ ಅಧಿಕಾರ ಅವಧಿ ಮುಗಿದೋಗಿದೆ ಅಂತೆಲ್ಲ ಭಾವಿಸ್ತಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಸದನದಲ್ಲಿ ಇಷ್ಟು ಆವೇಶದಲ್ಲಿ ನಾನೇ ಮುಖ್ಯಮಂತ್ರಿ ಅದರ ಒಬ್ಬ ಕಾನ್ಸ್ಟಿಟ್ಯೂಷನಲ್ಲಿ ಮುಖ್ಯಮಂತ್ರಿ ಆಯ್ಕೆ ಆಗಿರೋಂಥವ್ರನ್ನ ನಾನೇ ಮುಖ್ಯಮಂತ್ರಿ ಅಂತ ಹೇಳುವಂಥ ಅಗತ್ಯ ಇದೆಯಾ? ಪ್ರತಿಪಕ್ಷದಲ್ಲಿ ಬೇಕಾದಷ್ಟು ಪ್ರಶ್ನೆ ಕೇಳ್ತಾರೆ. ಅಲ್ಲಿ ಸಮಸ್ಯೆಗಳಷ್ಟೇ ಚರ್ಚೆ ಮಾಡ್ಬೇಕು ಬಿಟ್ರೆ ಅವ್ರು ನಾನೇ ಮುಖ್ಯಮಂತ್ರಿ ಅಂತ ಹೇಳೋಂಥ ಅಗತ್ಯ ಇಲ್ಲ. ಒಂದು ಈಗ ಇವಕ್ಕೆಲ್ಲ ಉತ್ತರವನ್ನು ಕೊಡಬೇಕಾಗಿದ್ದು ಹೈಕಮಾಂಡು ಇವ್ರನ್ನ ಬೀದಿ ಜಗಳ ಮಾಡಿ ಅಂತ ಬಿಟ್ಟರು. ಈಗ ಬೀದಿ ಜಗಳ ಹೋಗ್ಬಿಟ್ಟು ಈಗ ಏನಾಗಿದೆ, ಸದನದ ಚರ್ಚೆ ಆಗಂತ ವಿಚಾರ ಬಂದಿದೆ. ಈಗ ಇದು ನಿಜಕ್ಕೂ ಒಂಥರ ನಾಚಿಕೆ ಆಗುತ್ತಿದ್ದು. ಕಾಂಗ್ರೆಸ್ ಪಕ್ಷಕ್ಕಿಂತ ಪರಿಸ್ಥಿತಿ ಬಂತಲ್ಲ ಇದು. ಕಾಂಗ್ರೆಸ್ ಹೈಕಮಾಂಡ್ ಇದೆಯೋ ಇಲ್ವೋ ಅನ್ನೋ ಒಂದು ಅನುಮಾನ ಎಲ್ರಿಗೂ ಉಂಟಾಗಿದೆ. ಜೊತೆಗೆ ಸದನದಲ್ಲಿ DK ಶಿವಕುಮಾರ್ ಇದ್ದಾರೆ, ಅವರಿನ್ನೂ ಮುಂದಿನ ಆಕಾಂಕ್ಷಿ. ಅವರು ಏನೋ ನಾನೇನೊಂದು ಆಗ್ಬೋದೇನೋ ಅಂತೇಳಿ ಅವ್ರ ಅಂದು ನಿಲ್ಲಿಸ್ಕೊಂಡವ್ರನ್ನ ನಾನೇ ಮುಖ್ಯಮಂತ್ರಿ ಪಾಪ ಅವ್ರಿಗೆ ಹೃದಯ ಏನಾಗಿರ್ಬೇಕು? ಅಷ್ಟೇನಲ್ಲ, ಇವ್ರು ನೋಡಿದ್ರೆ ಇವ್ರು ಆವು ಎಣ್ಣೆ ಆಟ ಆಡ್ತಾ ಇದಾರಲ್ಲ, ಇವರು ಎಷ್ಟು ಸ್ಪಷ್ಟಪಡಿಸ್ಬೇಕು. ಸಿದ್ದರಾಮಯ್ಯ ನಿಜವಾದ ಧೀಮಂತ ನಾಯಕ ಆಗಿದ್ರೆ ಆಯ್ತಪ್ಪ, ಇನ್ನೊಬ್ಬರು ಆಗ್ಲಿ ಅಂತೇಳಿ ಪಕ್ಷದ ಮೇಲೆ ನಿಜವಾದ ಗೌರವ ಇದ್ದರೆ ಬೆಳೆಸ್ಬೇಕು ಇನ್ನೊಬ್ಬರನ್ನ. ಅದು ಬಿಟ್ಬಿಟ್ಟು ಎಲ್ಲ ಅಧಿಕಾರ ನನಗೆ ಬೇಕು ಅಂದ್ರೆ JDS ಅಲ್ಲಿ ಇದ್ದಾಗಲೂ ಮುನ್ಸ್ಕೊಂಡು ಹೋಗಿದ್ರು. ಏನಂತ, ನನಗೆ ಉಪಮುಖ್ಯಮಂತ್ರಿ ಕೊಡ್ಲಿಲ್ಲ, ಪ್ರಬಲ ಖಾತೆ ಕೊಟ್ಟಿಲ್ಲ ಅಂತ. ಆಗ ಕುಮಾರಣ್ಣವರು ಧರ್ಮಸಿಂಗ್ ಗೌರ್ಮೆಂಟಲ್ಲಿ ಕರ್ಕೊಂಬಂದು ರಾಜಿ ಮಾಡಿ ಆಯ್ತು ನಿಮಗೆ ಉಪಮುಖ್ಯಮಂತ್ರಿ ಆಗಿ ಅಂತೇಳಿ ಸಹಕಾರ ಕೊಟ್ಟರು. ಈ ಥರ ಇಡೀ ಅವ್ರು 40 ವರ್ಷದ ರಾಜಕೀಯದಲ್ಲಿ ಎಲ್ಲ ನನಗೆ ಬೇಕು ಅಂದರೆ ಏನು ವಾಟ್ ಈಸ್ ಇಸ್ ಕಾಂಟ್ರಿಬ್ಯೂಷನ್ ಟು ದ ಕಾಂಗ್ರೆಸ್ ಪಾರ್ಟಿ? ಯಾರೋ ಶ್ರಮ ಪಟ್ಟಿದ್ರು, JDS ಕಟ್ತಾರೋ ಇಂದಿನ ಮಹಾಭಾವರು ನಮ್ಮ ದೇವೇಗೌಡರು, ಅದಕ್ಕಿಂತ ಮುಂಚೆ ಕಟ್ತಾ ರಾಮಕೃಷ್ಣ ಹೆಗಡೆ JH ಪಾಟೀಲ್. ಇವರು ಕೇವಲ ಒಂದು ಸಮುದಾಯದ ಅಸ್ತ್ರ ಇಟ್ಕೊಂಡು ಎಲ್ಲ ಅಧಿಕಾರ ನನಗೆ ಬೇಕು ಅನ್ನೋದ್ರಲ್ಲಿ ಯಾವ ನ್ಯಾಯ ಇದೆ ಮೇಡಮ್? ಹಾಗಾಗಿ ನಾನು ಹೇಳೋದೇನು ಅಂತಂದ್ರೆ, ನಾನು ಇರಬೇಕು, ಜೊತೆ ಬೇರೆಯವರು ಬೆಳಿಬೇಕು. ನಾಯಕ ಅನ್ನೋದು ಯಾವಾಗ ಹೇಳಿ, ತಾನು ಬೆಳೆದು ಬೇರೆಯವ್ರನ್ನ ಬೆಳೆಸಿರೋ ಅವನ ನಾಯಕ ಅಂತಂತಾರೆ. ಈಗ ಮೂಲ ಕಾಂಗ್ರೆಸ್ನ ಕಥೆ ಅನ್ನಬೇಕಲ್ಲಿ ಇದು ನಮ್ಮ ಪಕ್ಷದ ಆಂತರಿಕ ವಿಚಾರ ಅಲ್ಲ. ಕೇಳ್ಕೊಂಡು ಮೂಲ ಕಾಂಗ್ರೆಸ್ಸಿಗರು ಅಲ್ಲ, ನನಗೆ ಆಶ್ಚರ್ಯ ಆಯ್ತೈತೆ, ಇನ್ನೂ ಅಲ್ಲೇ ಕೂತಿದಾರಲ್ಲ ಅಂತ ಹೇಳಿ. ಇಷ್ಟೊತ್ತಿಗೆ ಎಂತ ಕ್ರಾಂತಿಗಳಾಗಬೇಕಾಯ್ತು ಅಂದ್ರು. ಈಗ ಏನೋ ಸಂಕ್ರಾಂತಿ ಆಗ್ಬೇಕಷ್ಟೇ. ಸಂಕ್ರಾಂತಿ ಏನ್ ತಿಂತಾರೆ ಮೇಡಮ್? ಎಳ್ಳು ಬೆಲ್ಲ ತಿಂತಾರ? ಎಳ್ಳು ಬೆಲ್ಲ ಅಲ್ವಾ? ಅಷ್ಟು ತಿಂದ್ಬಿಟ್ಟು ಸಮಾಧಾನ ಪಟ್ಕೋಬಹುದು. ಅಷ್ಟೇ ರಂಗನಾಥ್ ಅಂತವ್ರು ನಾನು 100 ಕೋಟಿ ತಾರತಮ್ಯ ಆಗಿದೆ, ನನ್ನ ಕ್ಷೇತ್ರಕ್ಕೆ 1 ಕೋಟಿ ಕೊಟ್ಟಿದ್ದ ಅಂತಾರೆ. ಆಮೇಲೆ ಕಾಂಗ್ರೆಸ್ ನಮ್ಮ ಪಕ್ಷದ ನಾಯಕರು ಒಬ್ರು ಹೈಕೋರ್ಟ್ ರಿಟ್ ಹಾಕಿದೀವಿ, ದುಡ್ಡೇ ಇಲ್ವಲ್ಲ ಕೊಡಕ್ಕೆ ಇವ್ರಿಗೆ. ನಾವು ಅಷ್ಟು ಇವ್ರಿಗೆ ಸಾಲ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ, ಪ್ರತಿ ವರ್ಷ ಸಾಲ ಮಾಡ್ತಾ ಇದ್ದಾರೆ. ಇದು ಸಾಲದ ಸರ್ಕಾರ ಆಗಿದೆ. ಸಿದ್ದರಾಮಯ್ಯ ಸರ್ಕಾರ 2013-18 ದಿಟ್ಟತನ ನಿರ್ಧಾರ ತಗೋತಿತ್ತು, ರೈತರ ಬಗ್ಗೆ ಸ್ವಲ್ಪ ಅನುಕಂಪ ಪಡ್ತಿತ್ತು. ಆ ಥರದ್ದು ಯಾವ ಚಾನ್ಸಸ್ಗಳಿಲ್ಲ. ಅಷ್ಟೇ ಅಲ್ಲ ಮೇಡಮ್, ಇದು ಈಗ ನಾನು ಪ್ರಾರಂಭದಲ್ಲಿ ಹೇಳಿದೆ ಏನಂತ, ಈ ಉಚಿತ ಭಾಗ್ಯಗಳನ್ನು ಅವೈಜ್ಞಾನಿಕವಾಗಿ ಇವರು ಏಕಾಏಕಿ ಪ್ರಕಟಣೆ ಮಾಡಿದಿಂದ ಇವರೇನೋ ಆ ಚುನಾವಣೆ ಟೈಮ್ನಲ್ಲಿ ಏನು ಜನಗಳಿಗೆ ಆಶ್ವಾಸನೆ ಕೊಟ್ಟರು ಅದನ್ನು ಈಡೇರಿಸಕ್ಕೆ ಆಯ್ತಾ ಇಲ್ಲ. ಈಗ ಎಲ್ಲ ಕಡೆ ಕೆರಿತಾ ಕೂತವ್ರೆ. ಕೆರಿತಾವ್ರೆ ಅಂದ್ರೆ ಬಾಂಡ್ಲಿಯಾಗಿ ಕೆರಿತಾವ್ರೆ, ಎಲ್ಲೂ ದುಡ್ಡಿಲ್ಲ. ಅದಕ್ಕೇನ್ ಮಾಡಿದ್ರು, ಬಡ ಬೋರೆಗೌಡ ಜೋಬಿ ಕೈ ಹಾಕಿದ್ರು, ಟ್ಯಾಕ್ಸ್ ಹಾಕಿದ್ರು. ನೋಡಿ, ಹೊಸ ವೆಹಿಕಲ್ಗಳಿಗೆ ಕೇಂದ್ರ ಸರ್ಕಾರ GST ಕಡಿಮೆ ಮಾಡಿದ್ರು, ಇವ್ರು ಸೆಸ್ ಅಂತ ಹಾಕ್ತಾರಂತೆ.
ಈ ಥರದ ಹಣವನ್ನು ವಸೂಲಿ ಮಾಡುವಂಥದ್ದು ಟ್ಯಾಕ್ಸ್ ಮುಖಾಂತರ ಮಾಡೋದು. 5 ರೂಪಾಯಿ ಚಾಪಕ್ಕಾಗದಿದ್ದು ಇವತ್ತು 50 ರೂಪಾಯಿ ಆಗಿದೆ. 100 ರೂಪಾಯಿಲಿ ಆಗಂತ ಒಂದು ಅಗ್ರಿಮೆಂಟ್ ಇವತ್ತು 500 ರೂಪಾಯಿ ಆಗಿದೆ. ಎಲ್ಲಕ್ಕೂ ಜಾಸ್ತಿ ಮಾಡಿದ್ದಾರೆ, ಬೆಲೆ ಏರಿಕೆ ಜಾಸ್ತಿ ಮಾಡಿದ್ದಾರೆ. ಇವತ್ತು ಮೇಡಮ್ ನೀವು ಉಸಿರಾಡೋ ಗಾಳಿಗೂ ದುಡ್ಡು ಕೊಡಬೇಕು, ಆಸ್ಪತ್ರೆಗೆ ಹೋಗಿ ದುಡ್ಡು ಕೊಡಬೇಕು, ಬರ್ತ್ ಸರ್ಟಿಫಿಕೇಟ್ ದುಡ್ಡು ಕೊಡಬೇಕು. ಅದನ್ನು ಜಟಿಲ ಮಾಡಿ ಇಟ್ಟುಬಿಟ್ಟಿದ್ದಾರೆ ಕಾನೂನುಗಳನ್ನ. ಈ ಕಾನೂನುಗಳನ್ನ, ಈ ಸರ್ಕ್ಯುಲರ್ಗಳನ್ನು ಜಟಿಲ ಮಾಡಿರೋದ್ರಿಂದ ಭ್ರಷ್ಟಾಚಾರ ಜಾಸ್ತಿ ಆಗುತ್ತೆ. ಕಾನೂನು ಈ ನೋಡಿ, ಅವರು ನಮ್ಮ ಕೃಷಿ ಸಚಿವರಲ್ಲ, ಯಾರು ನಮ್ಮ ಕಂದಾಯ ಸಚಿವರು ತುಂಬಾ ಒಂದು ಅದಾಲತ್ನೆ ಮಾಡ್ತಾ ಇದ್ದಾರೆ. ಈ ಪೋಡಿ ಮಾಡೋದು ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ಬೇಕು ಮೇಡಮ್ ಪೋಡಿ ಮಾಡ್ಲಿಕ್ಕೆ. ಇವತ್ತು ಅದನ್ನ ಬಹಳ ಸರಳೀಕರಣಗೊಳಿಸ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ. ಆ ತರದ ಕಾರ್ಯಕ್ರಮಗಳನ್ನು ಇವರು ಪ್ರೋತ್ಸಾಹ ಮಾಡಬೇಕು ಬಿಟ್ಟು ರೈತರಿಗೆ ಅನುಕೂಲ ಆಗಂತ ಮಾಡ್ಬೇಕು ಬಿಟ್ರೆ ಅದೇನೋ ಮಾಡ್ದಲೆ ಈಗ ಒಂದು ಅಪ್ರಿಶಿಯೇಟ್ ಏನ್ ಮಾಡಬಹುದು ಅಂದ್ರೆ ಪ್ಲಸ್ ಇರೋದನ್ನ ಪ್ಲಸ್ ಅಂತಾನೆ ಹೇಳ್ತಾ ಇದ್ರಿ ಜೆಡಿಎಸ್ ವಕ್ತಾರರು, ಮೈನಸ್ ಇರೋದನ್ನ ಮೈನಸ್. ಹೌದು, ಅಲ್ಲಲ್ಲ, ಈಗ ಒಳ್ಳೆ ಕೆಲಸ ಮಾಡಕ್ಕೆ ಯಾರಾದ್ರೆ ಏನ್ ಮೇಡಮ್, ಈ ಗುಣಕ್ಕೆ ಮತ್ಸರ ಉಂಟೆ, ಒಳ್ಳೆ ಕೆಲಸ ಮಾಡ್ಲಿ. ನಾವು ಪ್ರತಿಪಕ್ಷದಲ್ಲಿ ಇದ್ಕೊಂಡು ಅದನ್ನ ನಿರೀಕ್ಷೆ ಮಾಡ್ತೀವಿ. ಅದು ಬಿಟ್ಬಿಟ್ಟು ಇವರು ನಾನ್ ಸಿಎಂ ಅಂತಂದ್ರೆ ಇದು ನಾಚಿಕೆಗೇಡಿನ ಸಂಗತಿ ಇದು ಮೇಡಮ್. ರೈಟ್. ಸದನದಲ್ಲಿ ಮಾತಾಡ್ತಿರ್ಬೇಕಾರೆ ದರ್ಶನ್ ಅವರೇ, ಉರಿತಿರ್ಬೇಕಾದ್ರೆ ಉಪ್ಪು ಸುರಿಬೇಡ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು. ಆವಾಗ ಅಶೋಕ್ ಅವ್ರು ಹೇಳ್ತಾರೆ ಉರಿತಿರೋದು ಹಂಗಾದ್ರೆ ನಿಜ ಅಂತ. ಹಾಗಾಗಿ ಇರುವಂತಹ ಆಂತರಿಕ ಸಮಸ್ಯೆಯನ್ನು ಸದನದಲ್ಲೇ ಒಪ್ಪಿಕೊಂಡಂಗಾಯಿತು. ನೀವು ಹೇಳ್ಬೋದು ಅಪಪ್ರಚಾರ, ಅಪವಾದ, ಈ ಥರದ ಪದಪ್ರಯೋಗಗಳನ್ನು ವಿಪಕ್ಷದ ಮೇಲೆ ಕೂರಿಸುವಂಥ ಪ್ರಯತ್ನ ಮಾಡಿದ್ರೂ ಕೂಡ ಆಂತರಿಕವಾಗಿರುವ ಸಮಸ್ಯೆಯನ್ನು ಸ್ವತಃ ಘನತೆವೆತ್ತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದನ್ನು ನೀವು ಉಲ್ಲೇಖ ಮಾಡಬೇಕು. ಅಟ್ ದ ಸೇಮ್ ಟೈಮ್ ರಂಗನಾಥ್ ಅವರು 1 ಕೋಟಿ 100 ಕೋಟಿ ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಿ. ಮೇಡಮ್, ಇದು ನಮ್ಮ ಪಕ್ಷದ ಆಂತರಿಕ ವಿಚಾರ. ಹೈಕಮಾಂಡ್ ಆ ವಿಚಾರವನ್ನು ನಿರ್ಧಾರ ಮಾಡುವಂಥದ್ದು. ವಕ್ತಾರನಾಗಿ ನನಗೆ ಈ ವಿಚಾರದಲ್ಲಿ ಚರ್ಚೆಗೆ ನನ್ನ ಪಕ್ಷದಲ್ಲಿ ಅವಕಾಶ ಇಲ್ಲ. ಯಾಕೆಂದರೆ ಇದು ಪಕ್ಷದಲ್ಲಿ ಒಂದು ಶಿಸ್ತು ಅನ್ನುವಂಥದ್ದು ಬರ್ತದೆ. ಆದ್ರೂ ಇವತ್ತು ಸದನದಲ್ಲಿ ಆಗಿರೋ ಚರ್ಚೆ ನೀವು ಪ್ರಶ್ನೆ ಕೇಳಿದ್ದಕ್ಕೆ ನಾವು ಗೌರವಿಸಲೇಬೇಕಾಗ್ತದೆ. ಮೇಡಮ್, ಇವತ್ತು ಬಹಳ ಮುಖ್ಯವಾಗಿ 2 ಮೇಜರ್ ಇಶ್ಯೂ ಚರ್ಚೆ ಆಗಬೇಕಿತ್ತು. ಇವತ್ತಿನ ಕಾಲಹರಣ ಯಾರು ಮಾಡಿದ್ರು, ಯಾವ್ಯಾವ ಥರ ಚರ್ಚೆಗಳಾಯಿತು. ಒಂದು, ಸುಭಾಷ್ ಗುತ್ತೇದಾರ್ ಅಂತ ಹೇಳಿ 5994 ವೋಟ್ ಚೋರಿ ಪ್ರಕರಣದಲ್ಲಿ ಅಲ್ಲಿ ವೋಟರ್ ಐಡಿಗಳು ದಾಖಲಾತಿ ಸಿಕ್ಕಿರೋದು ನಿಜ. SIT ಇವತ್ತು ನ್ಯಾಯಾಂಗಕ್ಕೆ ಚಾರ್ಜ್ ಶೀಟ್ ಸಲ್ಲಿಸ್ತಾ ಇರ್ತಕ್ಕಂಥದ್ದು ನಿಜ. ಅದನ್ನು ಕೃಷ್ಣ ಬೈರೇಗೌಡರು ಅಲ್ಲಿ ಪ್ರಶ್ನೆ ಮಾಡ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ವಿಚಾರ ಅನ್ನುವಂಥದ್ದನ್ನ ತೇಲಿ ಬಿಟ್ಟಂತಹ BJP ನಾಯಕರುಗಳು ಆಮೇಲೆ ನಾನಾ ವಿಚಾರಗಳನ್ನ ಹಾಗೆ ಹಾರಿಕೆಯಾಗಿ ಮಾತಾಡ್ತಾ ಹೋದ್ರು. ಮೇಡಮ್, ಇವತ್ತು BJPನಲ್ಲಿ 3 ಮುಖ್ಯಮಂತ್ರಿಗಳು ಬದಲಾಗೋದ್ರು. ಯಡಿಯೂರಪ್ಪನವ್ರು ಯಾಕೆ ಜೈಲಿಗೆ ಹೋದ್ರು? ಇವತ್ತು ವಿಜಯೇಂದ್ರನವ್ರನ್ನ ಒಪ್ಪಲಿಕ್ಕೆ BJP ನಾಯಕರು ರೆಡಿ ಇಲ್ಲ. ಅವ್ರ ಮನೆಯೇ 100 ಬಾಗ್ಲಾಗಿರ್ಬೇಕಾದ್ರೆ ಕಾಂಗ್ರೆಸ್ನ ಆಂತರಿಕ, ಕಾಂಗ್ರೆಸ್ನಲ್ಲಿ ಯಾರು ಬೇಕಾದ್ರೂ ಮಂತ್ರಿ ಮಾಡುವಂಥದ್ದು ನಮ್ಮ ಹೈಕಮಾಂಡ್ ಇದೆ, ಯಾರು ಬೇಕಾದ್ರೂ ಮುಖ್ಯಮಂತ್ರಿ ಮಾಡೋದು ನಮ್ಮ ಹೈಕಮಾಂಡ್ ಇದೆ. ಇವಾಗ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಕೆಲಸ ಮಾಡ್ತಾ ಇದ್ದಾರೆ. ಇದು ಒಂದು. ನೆರೇಷನ್ ಯಾವ ರೀತಿ ಸೆಟ್ ಆಗ್ತದೆ ಅಂತಂದ್ರೆ, ರಂಗನಾಥ್ ಅವರು ಸಣ್ಣ ಪಾಸ್ ತಗೋತೀನಿ. ಆ ಸಂದರ್ಭದಲ್ಲಿ 3 CM ಮಾಡಿದ್ರಲ್ಲ, ಅವಾಗಲೂ ಜನರಿಗೆ ಬೇಸರ ಆಗಿತ್ತು. ದರ್ಶನ್ ಅವರೇ, ಬೇಸರ ಆಗದೆ 3 CM ಬಂದರು ಅಂತ ಹೇಳಿ ಇವರೇನು ಸಂಭ್ರಮ ಸಡಗರದಲ್ಲಿ ಇರಲಿಲ್ಲ. ಜನ ಅಸಮಾಧಾನ ಇತ್ತು. ಏನು ಮಾಡ್ತಿದ್ದಾರೆ BJP ಅಂತಿತ್ತು. ಎಟ್ ದ ಸೇಮ್ ಟೈಮ್ ಈಗ ಅದೇ ಕಂಟಿನ್ಯೂ ಆಗ್ತಿರೋದ್ರಿಂದ ಕಾಂಗ್ರೆಸ್ ನನಗೂ ಅನೇಕ ಪ್ರಶ್ನೆಗಳೇ ಇದೆ, ನಾನು ಕೇಳ್ಬೇಕು ಮೇಡಮ್. ಈಗ ರಂಗನಾಥ್ ಅವರ ವಿಚಾರವನ್ನ ಕೇಳಿದ್ರಿ ನೋಡಿ, ನರೇಶನ್ ಯಾವ ರೀತಿ ಸೆಟ್ ಆಗ್ತದೆ ಅಂದ್ರೆ, ರಂಗನಾಥ್ ಅವರ ಪ್ರಶ್ನೆ ಯಾವ ವಿಚಾರಕ್ಕೆ, ಅದು ಇಲ್ಲಿ ಬರ್ಬೇಕಾದ್ರೆ ಅನುದಾನ ಅನ್ನುವಂಥ ವಿಚಾರಕ್ಕೆ ಬಂದು ನಿಂತಿದೆ. ಕುಣಿಗಲ್ ಕ್ಷೇತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು 1300 ಕೋಟಿ ರೂಪಾಯಿಗಳ ಕಾಮಗಾರಿಗೆ ಹಣವನ್ನ ನೀಡಿದ್ದಾರೆ. ಇದನ್ನ ಒಂದ್ ನಿಮಿಷ ರೀ, ಒಂದ್ ನಿಮಿಷ, ನೀವು ಮಾತಾಡೋದೇ ತಪ್ಪು ಸುಳ್ಳು ಅದನ್ನ ನಾನು ಎಕ್ಸ್ಪೋಸ್ ಮಾಡ್ತೀನಿ. ಪ್ಲೀಸ್ ವೈಟ್ ಮೇಡಮ್, ಪ್ಲೀಸ್ ವೈಟ್ ಮೇಡಮ್. ನೋಡಿ, ಇದೇ ನಾ ಹೇಳಿದ್ದು. ಒಂದು ನೆರೇಷನ್ ಯಾವ ರೀತಿ ಸೆಟ್ ಆಗ್ತದೆ ಅಂತ. ಕುಣಿಗಲ್ ಶಾಸಕರು ಮಾನ್ಯ ರಂಗನಾಥಣ್ಣವರು ಮಾತನಾಡುವಾಗ ಅವರು ಹೇಳಿರ್ತಕ್ಕಂಥದ್ದು, ಜಿಲ್ಲಾ ಸಹಕಾರಿ ಬ್ಯಾಂಕು ಇದು ರಾಜ್ಯ ಸರ್ಕಾರಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ರಾಜ್ಯ ಸರ್ಕಾರದ ಅನುದಾನದ ವಿಚಾರ ಅಲ್ವೇ ಅಲ್ಲ. ಜಿಲ್ಲಾ ಸಹಕಾರಿ ಬ್ಯಾಂಕ್ನಲ್ಲಿ ನನ್ನಲ್ಲಿ ಏನು ಮತದಾರರಿದ್ದಾರೆ, ನನ್ನಲ್ಲಿ ರೈತರಿದ್ದಾರೆ, ನನ್ನ ಕ್ಷೇತ್ರಕ್ಕೆ ಜಿಲ್ಲಾ ಸಹಕಾರಿ ಬ್ಯಾಂಕಿಂದ DCC ಬ್ಯಾಂಕಿಂದ 1 ಕೋಟಿ ರೂಪಾಯಿ ಬಂದಿದೆ. ಬೇರೆ ತಾಲೂಕಿಗೆ ಹೆಚ್ಚೋಗಿದೆ. ದಯವಿಟ್ಟು ನೀವು ಇದಕ್ಕೆ, ಯಾಕೆಂದ್ರೆ ಈಗ ಸಹಕಾರಿ ಸಮೇತ ಮುಖ್ಯ. ಈಗ ಪ್ಲೇ ಮಾಡಿ. ಐ ಆಮ್ ಚಾಲೆಂಜಿಂಗ್. ಪ್ಲೇ ಮಾಡಿ. ಒಂದ್ ಸೆಕೆಂಡ್ ದರ್ಶನ್, ಗೋವಿಂದರಾಜ್ ಅವರೇ, ನಮ್ಮ PCR ಟೀಮ್ಗೆ ಐ ಆಮ್ ರಿಕ್ವೆಸ್ಟಿಂಗ್ ರಂಗನಾಥ್ ಅವ್ರ ಹೇಳಿಕೆ. ಒಂದ್ ನಿಮಿಷ. PCR ಟೀಮ್ ಇಲ್ಲಿ ಕುಣಿಗಲ್ ಶಾಸಕರ ಬೈಟ್ನ ಅಗೇನ್ ಪ್ಲೇ ಮಾಡಿ. ಭಾರತ ಸರ್ಕಾರದಾಗ್ಲಿ ನಬಾರ್ಡಿಂದ ಆಗ್ಲಿ ಇದು ನಾನು ಕೇಳ್ತಿರೋದು, ಮಾನ್ಯ ಸಭಾಧ್ಯಕ್ಷರು ರೈತರ ರಕ್ಷಣೆಗೆ ಬರಬೇಕಾಗಿದೆ. ಇದು ಎಲ್ಲಿವರೆಗೂ ಇವತ್ತು ಬಹಳಷ್ಟು ಜನ ಎಲ್ಲ ಸದಸ್ಯರಿಗೂ ಆಗಂತ ನೋವು ಮಾನ್ಯ ಸಭಾಧ್ಯಕ್ಷರೇ, ಎಲ್ಲಿವರೆಗೂ ನಾವು ಇಂಟರ್ವ್ಯೂನ್ ಆಗೋದಿಲ್ವೋ ಅಲ್ಲಿವರೆಗೂ ರೈತರ ಒಂದು ರೀತಿಯ ಅವರ ಹಣವನ್ನ
ರಾಜಕೀಯ ಲಾಭಕ್ಕೋಸ್ಕರ ಕಪಿಮುಷ್ಟಿಲಿ ಹಿಡ್ಕೊಂಡಿರೋಂಥ ಈ ಸಂಘಗಳನ್ನ ಬದಲಾವಣೆ ತರಲಿಲ್ಲ ಅಂದ್ರೆ, ಇದು ರೈತರಿಗೆ ಆಗಂತ ಅನ್ಯಾಯನ ಸರಿಪಡಿಸಲಿಲ್ಲ ಅಂದ್ರೆ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ನಮ್ಮ ಸರ್ಕಾರಕ್ಕೆ ಎಲ್ಲೋ ಒಂದ್ ಕಡೆ ಏನು ಇವತ್ತು ಬಡವರ ಬಗ್ಗೆ ಇರೋಂಥ ಸರ್ಕಾರನ ಕೆಟ್ಟ ಹೆಸರು ಬರಬಾರ್ದು ಅನ್ನೋದಕ್ಕೋಸ್ಕರ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ವಿಶೇಷವಾಗಿ ನಿಮ್ಮನ್ನ ಬಳಸ್ಕೊತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಕುಣಿಗಲ್ ತಾಲೂಕಲ್ಲಿ ಸುಮಾರು ಎಲ್ಲ ಇವತ್ತು ಮಧುಗಿರಿಲಿ 100 ಕೋಟಿ ಕೊಡುವಂತ ಸಂದರ್ಭದಲ್ಲಿ ನನ್ನ ತಾಲೂಕಿಗೆ ಸುಮಾರು ವರ್ಷದಿಂದ 1 ಕೋಟಿ ಕೊಡ್ಲಿಕ್ಕೂ ಅವಕಾಶ ಇಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗ್ಲಿ ಮಾನ್ಯ ಸಭಾಧ್ಯಕ್ಷರೇ? ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಅಧ್ಯಕ್ಷರೇ, ರಂಗನಾಥ್ ಅವರು ಬಹಳ ಆಕ್ರೋಶದಿಂದ ಕೆಲವು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಕಳೆದ ವರ್ಷ 24-25ರಲ್ಲಿ ಮಧುಗಿರಿಗೆ 100 ಕೋಟಿ ಹೋಗ್ತದೆ, ನನ್ನ ಕ್ಷೇತ್ರಕ್ಕೆ 1 ಕೋಟಿ ಬರ್ತಾ ಇದೆ, ನನ್ನಲ್ಲೂ ರೈತರಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ನೀವು ಇದಕ್ಕೆ ಇಂಟರ್ವ್ಯೂನ್ ಆಗ್ಬಿಟ್ಟು ದಯವಿಟ್ಟು ಇದಕ್ಕೆ ಸಲಹೆಗಳನ್ನ ಕೊಡಬೇಕು ಅಂತ ಹೇಳಿದ್ದಾರೆ. ಇದು ಪ್ಯೂರ್ಲಿ ಅಬೌಟ್ ದ ಡಿಸಿಸಿ ಬ್ಯಾಂಕ್ ಮೇಡಮ್. ಸರ್ಕಾರದ ಅನುದಾನ 1300 ಕೋಟಿ ರೂಪಾಯಿಯನ್ನ ಕುಣಿಗಲ್ಲಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಮೇಡಮ್, ಇವತ್ತು ನೀವು ಅನೇಕ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ, ಚರ್ಚೆಗಳಾಗ್ತಾ ಇದೆ. ನಾನು ಅವಾಗ ಈ ವಿಚಾರ ಬಂತಲ್ವಾ ಮೇಡಮ್, ಇವತ್ತು ಇನ್ನೊಂದು ಚರ್ಚೆನೂ ಆಗ್ಬೇಕಿತ್ತು. ಅದು ಟಿವಿ ಡಿಬೇಟ್ ಅಲ್ಲಿ ಆಗಬೇಕಿತ್ತು, ಸೆಷನ್ ಆಗ್ಲೇಬೇಕು. ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಆಗಿದೆ. ಇದೇ ಏನಾದ್ರೂ ಬೇರೆ ಧರ್ಮದವ್ರದ್ದು ವಿಚಾರ, ಕಾಂಗ್ರೆಸ್ನವ್ರು ಯಾವತ್ತೂ ಯಾವ ಬಿಜೆಪಿ ಅವ್ರನ್ನ RSS ನವ್ರನ್ನ ಬಜರಂಗದವ್ರನ್ನ ಕೊಂದ ಇತಿಹಾಸ ಉದಾಹರಣೆ ಇಲ್ಲ. ಯಾರಾದ್ರೂ ಯಾವ್ದಾದ್ರು ಧರ್ಮದವ್ರು ಕೊಂದ ತಕ್ಷಣ ಅದನ್ನ ಸರ್ಕಾರದ ಮೇಲೆ ಹಣೆಪಟ್ಟಿ ಕೊಡುವಂಥದ್ದು ಮತ್ತೊಂದೆಲ್ಲ ಮಾಡ್ತಾ ಇದ್ರು. ಒಬ್ಬ ಹನುಮಾನ್ ಭಕ್ತ ಏನು ಗಣೇಶ್ ಗೌಡ ಅಂತೇಳಿ ಆತನ ಹತ್ಯೆ ಆಗಿದೆ, ಅದು ಸದನದಲ್ಲಿ ಚರ್ಚೆ ಆಗಬೇಕು. ನೋಡೋಣ ಇವತ್ತು ಬಿಜೆಪಿ ಅವ್ರು ಏನು ಉತ್ತರ ಕೊಡ್ತಾರೆ ಅದಕ್ಕೆ. ಅವ್ನು ಸತ್ತವನು ಒಬ್ಬ ಹಿಂದೂ ಅಲ್ವಾ, ಕೊಂದವ್ರು ಬಜರಂಗದಳ ಅದೇ ಕೇಸರಿ ಶಲ್ಯ ಆಗ್ತಾರಲ್ವಾ. ನೀವು ಪ್ರಸ್ತಾಪ ಮಾಡ್ತೀವಿ ಖಂಡಿತವಾಗ್ಲೂ. ಇದಕ್ಕೆ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ, ಉಪಮುಖ್ಯಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ, ಮಂತ್ರಿಗಳೆಲ್ಲ ಟ್ವೀಟ್ ಮಾಡಿದ್ದಾರೆ. ಸೆಷನ್ ಶುರುವಾಗಿದ್ರಿಂದ ಮತ್ತೆ ಜಾರ್ಜ್ ಸಾಹೇಬ್ರು ಅವ್ರ ಮನೆಗೆ ಹೋಗಿದ್ದಾರೆ. ಅದು ಒಂದು ನ್ಯಾಯವನ್ನು ಕೇಳ್ತಾ ಮೇಡಮ್ ನೀವು ಕೇಳಿ, ನಮ್ಮ ರಾಜ್ಯ ಸರ್ಕಾರದ ಪ್ರಶ್ನೆ ಮಾಡಿ. ಮೇಡಮ್, ಇವತ್ತು ದೇಶದಲ್ಲಿ ಒಂದು ಸೆಷನ್ ನಡೀತಾ ಇದೆಯಲ್ಲ, 2 ದಿನ ಒಂದೇ ಮಾತ್ರ ಅಂತ ಇವರು ಕಾಲಹರಣ ಮಾಡಿದ್ರಲ್ಲ. ಪಹಲ್ಗಾಮ್ ವಿಚಾರ ಇವತ್ತಿನ ತನಕ ಏನು ಉತ್ತರ ಬರಲಿಲ್ಲ. ಮೊನ್ನೆ ಅಷ್ಟೇ ಡೆಲ್ಲಿನಲ್ಲಿ ಅದು ಸಂಸತ್ ಕೆಂಪು ಕೋಟೆ ಮುಂದೆ ಬಾಂಬ್ ಬ್ಲಾಸ್ಟ್ ಆಯ್ತಲ್ಲ, ಜನ ಸತ್ರಲ್ಲ. ಯಾರು ರಾಜೀನಾಮೆ ಕೊಟ್ರು, ಯಾರು ಈ ದೇಶಕ್ಕೆ ಉತ್ತರ ಕೊಟ್ರು? ಮೇಡಮ್, ರೈತರು ಆತ್ಮಹತ್ಯೆ ಬಗ್ಗೆ ಯಾರೇನ್ ಮಾತಾಡ್ತಾ ಇದ್ದಾರೆ? ಮೇಡಮ್, ಅದಾನಿಗೆ ₹1 ಲೆಕ್ಕದಲ್ಲಿ 1000 ಎಕರೆ ಜಮೀನನ್ನು ಕೊಟ್ಟು ಮರಗಳ ಮಾರಣ ಹೋಮ ಈ ದೇಶದಲ್ಲಿ ಆಗ್ತಾ ಇದೆಯಲ್ಲ, ಯಾರೇನ್ ಮಾತಾಡ್ತಾ ಇದ್ದಾರೆ? ಮೇಡಮ್, ಇವತ್ತು ಸದನದಲ್ಲಿ ಚರ್ಚೆ ಆಗ್ತಾ ಇದೆಯಲ್ಲ, ದೇಶದ ಪ್ರಧಾನಿ ನಾಪತ್ತೆ. ಸದನ ಬಿಟ್ಟು ಇವತ್ತು ಜೋರ್ಡನ್ ಪ್ರವಾಸಕ್ಕೆ ಹೋಗಿದ್ದಾರೆ. ದೇಶದ ಇತಿಹಾಸದಲ್ಲಿ ಉತ್ತರ ಕೊಡಬೇಕಾದಂತ ಪ್ರಧಾನಿ ಇವತ್ತು ಮಾತಾಡೋದಕ್ಕಿಲ್ಲ. ಕಾರಣ ವೋಟ್ ಚೋರಿಯ ಭಯ ಅವರಿಗೆ ಕಾಡ್ತಾ ಇದೆ. ಮೇಡಮ್, ಇವತ್ತು ಡಾಲರ್ನ ದರ ಬಂದು ₹91 ಮುಟ್ಟಿದೆ. ಚಿನ್ನದ ದರ ಬಂದು 10 ಗ್ರಾಮಿಗೆ ₹1,30,000 ಹೋಗಿ ತಲುಪಿದೆ. ಯಾರು ಉತ್ತರ ಕೊಡ್ತಾ ಇದ್ದಾರೆ? ಮೇಡಮ್, ನಾವು ನೆರೆಗೆ ತಗೊಂಡ್ಬಂದ್ವಿ ಈ ದೇಶಕ್ಕೆ. ನೆರೆಗೆ ತಂದ ಉದ್ದೇಶ ಹಳ್ಳಿಯಲ್ಲಿ ಬದುಕುವಂತ ರೈತರ ಬದುಕನ್ನು ಕಟ್ಕೊಡ್ಬೇಕಂತ. ಅದಕ್ಕೇನೋ ಹೇರಾಮು ಜೀರಾಮ್ ಅಂತೆ. ಏನಿದು? ಗಾಂಧೀಜಿನ ಇವರು ಮರೆಸ್ತಾರೆ ಅಂತಂದ್ರೆ ಎಲ್ಲಿಗೆ ಹೋಗಿ ತಲುಪ್ತಾ ಇದ್ದಾರೆ? ಇವರ ಉದ್ದೇಶ ಏನು? ಜೊತೆಗೆ ಇಲ್ಲಿ ತನಕ 83,000 ಕೋಟಿ ರೂಪಾಯಿ ನೆರೆಗೆ ಇಡಬೇಕಿತ್ತು. ಇವಾಗ ಹೇಳ್ತಾ ಇದ್ದಾರೆ ರಾಜ್ಯ ಸರ್ಕಾರ 36,000 ಕೋಟಿ ರೂಪಾಯಿನ ಕೊಡಬೇಕು ಅಂತ ಹೇಳ್ತಾರಲ್ಲ. ಯಾಕೆ ನಿಮ್ಮ ಕೇಂದ್ರ ಸರ್ಕಾರ ದಿವಾಳಿ ಆಗಿದೆಯಾ? ನಿಮಗೆ ಉಳ್ಳವ್ರದ್ದು ಲಕ್ಷಾಂತರ ಕೋಟಿ ಸಾಲ ಮನ್ನಾ ಮಾಡೋದಕ್ಕಾಗುತ್ತೆ? ಚೋಕ್ಸಿ, ನೀರವ್ ಮೋದಿ, ಲಲಿತ್ ಮೋದಿ, ವಿಜಯ್ ಮಲ್ಯ ಇವ್ರದೆಲ್ಲ ಯಾಕೆ ಈ ರೈತರ ವಿಚಾರದಲ್ಲಿ ಗಾಂಧೀಜಿಯವರ ಹೆಸರು ತೆಗೆಯೋ ಮೂಲಕ ನೀವು ದೇಶದ್ರೋಹದ ಕೆಲಸ ಕೈ ಹಾಕ್ತಾ ಇದ್ದೀರಾ? ಅಲ್ಲಿ ಸಂಸತ್ತಲ್ಲಿ ಪ್ರಿಯಾಂಕಾ ವಾದ್ರಾ ಅವರು ಅದನ್ನ ಪ್ರಶ್ನೆ ಮಾಡಿದಾಗ ಏನು ಉತ್ತರ ಬಂತು? ಉತ್ತರ ಕೊಡಬೇಕಾದಂತವ್ರು ಘನವೆತ್ತ ಪ್ರಧಾನಿ ಮೇಡಮ್. ಮಹಾತ್ಮ ಗಾಂಧಿ ಪ್ರಶ್ನೆ ಎತ್ತಿದ್ದಾರೆ. ಇನ್ನ ಆಳುವ ಪಕ್ಷದವರು ಉತ್ತರವನ್ನ ಕೊಟ್ಟಿಲ್ಲ. ಜೊತೆಗೆ ನಾಳೆ ನಾವು ಕರ್ನಾಟಕದಾದ್ಯಂತ, ದೇಶದಾದ್ಯಂತ ಪ್ರತಿ ಜಿಲ್ಲಾ ಕೇಂದ್ರ, ತಾಲೂಕು ಕೇಂದ್ರದಲ್ಲಿ ಇದರ ವಿರುದ್ಧ ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ದೇವೆ ಮೇಡಮ್. ಅವ್ರ ರಾಷ್ಟ್ರಪಿತ ದೇಶಕ್ಕೋಸ್ಕರ ಅರ್ಧ ಬರ್ಧ ಬಟ್ಟೆನಲ್ಲಿ ಉಪವಾಸ ಸತ್ಯಾಗ್ರಹ ಮಾಡಿ ಜೈಲ್ ಶಿಕ್ಷೆ ಅನುಭವಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಮಹಾತ್ಮ ಗಾಂಧಿಯವರ ಹೆಸರನ್ನ ತೆಗಿತೀವಿ ಅಂತಂದ್ರೆ ರಾಷ್ಟ್ರಪಿತನಿಗೆ, ಭಾರತ ದೇಶಕ್ಕೆ, ಭಾರತ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂತಹ ಸ್ವಾತಂತ್ರ್ಯ ಸೇನಾನಿಗಳಿಗೆ ಮಾಡುವಂತಹ ದ್ರೋಹ ಇದು ಬಿಜೆಪಿ ಅವರ ಕೃತ್ಯ. ಅದು ಸ್ವಾತಂತ್ರ್ಯ ಪೂರ್ವದಲ್ಲೂ ಅದನ್ನೇ ಮಾಡ್ತಾ ಇದ್ರು, ಸ್ವಾತಂತ್ರ್ಯ ನಂತರ ಇವತ್ತಿಗೂ ಅದನ್ನೇ ಮಾಡ್ತಾ ಇದ್ರು. ಆದ್ರೆ ಕಾಂಗ್ರೆಸ್ ಅವತ್ತು ಬ್ರಿಟಿಷ್ಗೆ ಎದ್ರಿಲ್ಲ, ಈ ಬಿಜೆಪಿಗೆ ನಾವು ಎದುರುವಂತ ವ್ಯಕ್ತಿಗಳೆಲ್ಲ ಡೆಫಿನೆಟ್ಲಿ ಇವತ್ತು ಮೇಡಮ್. ಮೊನ್ನೆ ದೆಹಲಿನಲ್ಲಿ ವೋಟ್ ಚೋರಿ ಏನು ಹೋರಾಟ ಆಯ್ತಲ್ಲ, ಲಕ್ಷಾಂತರ ಜನ ಸೇರಿದ್ರು, ಲಕ್ಷಾಂತರ ಜನ ಸಿಟ್ಟು ಹೇಳಿದ್ದಾರೆ. ಮೊನ್ನೆ ಅಷ್ಟೇ ವೆಸ್ಟ್ ಬೆಂಗಾಲ್ 53 ಲಕ್ಷ ಮತದಾರ ಪಟ್ಟಿಯಿಂದ ಇವರು ಡಿಲೀಟ್ ಮಾಡ್ತಾರಲ್ಲ, ಇವ್ರು ಏನ್ ಅನ್ಕೊಂಡಿದ್ದಾರೆ ಮೇಡಮ್? ಕೊನೆದಾಗ ಒಂದ್ ಹೇಳ್ತೀನಿ ಮೇಡಮ್, ನಮ್ಮ ಮೇಲೆ 2012ರಿಂದ ರಾಹುಲ್ ಗಾಂಧಿ ಅವ್ರ ಮೇಲೆ, ಸೋನಿಯಾ ಗಾಂಧಿ ಅವ್ರ ಮೇಲೆ ಏನು
ಯಂಗ್ ಇಂಡಿಯಾ ಅಂತೇಳಿ ನ್ಯಾಷನಲ್ ಹೆರಾಲ್ಡ್ ಅನ್ನುವಂಥ ಪತ್ರಿಕೆ ವಿಚಾರದಲ್ಲಿ ದೊಡ್ಡ ಚರ್ಚೆಗಳು. ಇವತ್ತು ಆ ಚರ್ಚೆ ಇರುತ್ತೆ ಅಂತ ಅನ್ಕೊಂಡೆ, ಯಾಕೆಂದ್ರೆ ಅವ್ರದ್ದೊಂದು ನ್ಯೂಸ್ ಬಂದಾಗ ಇಲ್ಲಿ ಚರ್ಚೆ ಇರ್ತಾ ಇತ್ತು. ಇವತ್ತು ಆ ಕೇಸನ್ನ ತಿಪ್ಪೆಗುಂಡಿಗೆ ಸುಪ್ರೀಂ ಕೋರ್ಟ್ ಎಸ್ತಿದೆ, ಜೊತೆಗೆ ಇಡಿಗೆ ಪ್ರಶ್ನೆ ಮಾಡಿದೆ. ಮೇಡಮ್, ಇಡಿಗೆ ಪ್ರಶ್ನೆ ಮಾಡಿದೆ, ಯಾವುದೇ ಅಕ್ರಮ ಇಲ್ಲ, ಯಾವುದೇ FIR ಇಲ್ಲ, ಯಾವುದೇ ಆಸ್ತಿ ಬೇರೆ ಕಡೆಗೆ ವರ್ಗಾವಣೆ ಆಗಿಲ್ಲ, ಯಾವುದೇ ಹಣ ವರ್ಗಾವಣೆ ಆಗಿಲ್ಲ ಅನ್ನುವಂಥದ್ದನ್ನ ಸುಪ್ರೀಂ ಕೋರ್ಟ್ ಇಡಿಗೆ ಚಾಟಿ ಬೀಸೋ ಮೂಲಕ ಬಿಜೆಪಿನವರಿಗೆ, ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ಸುಬ್ರಹ್ಮಣ್ಯ ಸ್ವಾಮಿಗೆ ತಕ್ಕ ಪಾಠವನ್ನು ಸುಪ್ರೀಂ ಕೋರ್ಟ್ ಕಲಿಸಿದೆ. ನೋಡಿ, ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿಯ ಕುರಿತಂತೆ ಇಷ್ಟು ಚರ್ಚೆ ಆಗ್ತಿದೆ ಅಂತ ಹೇಳಿದ್ರೆ ಇದಕ್ಕೆ ಆಡಳಿತ ಪಕ್ಷ ಎಷ್ಟು ಕಾರಣ ಆಗಿರುತ್ತೋ, ಆಡಳಿತ ಪಕ್ಷದ ನಾಯಕರು ಕೊಡುವಂತಹ ಸ್ಟೇಟ್ಮೆಂಟ್ಗಳು ಎಷ್ಟು ಕಾರಣ ಆಗಿರುತ್ತೋ ಅಷ್ಟೇ ಪ್ರತಿಪಕ್ಷ ಕೂಡ ಕಾರಣ. ಗೋವಿಂದರಾಜ್ ಅವರೇ, ಸದನ ಆಗ್ತಾ ಇದೆ, ಸೆಷನ್ ಬೆಳಗಾವಿಲಿ ಆಗ್ತಾ ಇದೆ, ಬೆಳಗಾವಿಯ ಜ್ವಲಂತ ಸಮಸ್ಯೆಗಳನ್ನು ಅವ್ರು ಕುರ್ಚಿಗೆ ಹೋಗ್ತಾ ಇದ್ರು, ನೀವು ಅದನ್ನ ಎಳಕ ಬರಬೇಕು, ಬೆಳಗಾವಿ ಬಗ್ಗೆ ಮಾತಾಡೋಣ ಅಂತ. ರೋಗಿ ಬಯಸಿದ್ದು ವೈದ್ಯ ಹೇಳಿದ್ದು ಎರಡೂ ಒಂದೇ ಅನ್ನೋ ಥರ ನೀವು ಕುರ್ಚಿ ಪಕ್ಕ ಹೋದರೆ, ಆಮೇಲೆ ಉತ್ತರ ಕರ್ನಾಟಕದ ಬಗ್ಗೆ ಏನೂ ಚರ್ಚೆ ಮಾಡಲಿಲ್ಲ, ಈ ಆಡಳಿತ ಸರ್ಕಾರ ಕಾಂಗ್ರೆಸ್ಗೆ ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಅದಕ್ಕೆ ನ್ಯಾಯ ಅಂತ ಹೇಳ್ತಾರಾ? ಅಲ್ಲ, ಇವತ್ತು ಕಾಂಗ್ರೆಸ್ಸಿನ ವೈಫಲ್ಯ ಜನರಿಗೆ ಬಹಳ ಸ್ಪಷ್ಟತೆಯಾಗಿ ಗೊತ್ತಾಗ್ತಿದೆ. ಅದಕ್ಕೆ ಮುಂಚೆ ಕಾಂಗ್ರೆಸ್ ವಕ್ತಾರ 5 ಪ್ರಶ್ನೆಗಳನ್ನ ಕೇಳಿದೆ. ಒಂದನೇದು ಮತಚೋರಿ ಬಗ್ಗೆ ಮಾತಾಡಿದ್ರು. ಏನು ಆಳಂದ ಕ್ಷೇತ್ರದಲ್ಲಿ ಮತಚೋರಿ ಆಗಿದೆ ಅಂತ ಹೇಳ್ಬಿಟ್ಟು SIT ಮಾಡಿದ್ದಾರೆ, ಅದು ರಿಪೋರ್ಟ್. ಮೇಡಮ್, ಈಗ ಯಾವುದನ್ನೋ ಒಂದು ಇಲಾಖೆ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಈಗ ಚುನಾವಣಾ ಆಯೋಗದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ. ಇವರು SIT ರಚನೆ ಮಾಡಿ ಯಾವ ವರದಿನ ಯಾರಿಗೆ ಕೊಟ್ರು ಮೇಡಮ್? ಹಾಗಾದ್ರೆ ಇವರು ಬಂದಕ್ಕೆ ಇಟ್ಕೊಂಡ್ಬಿಟ್ಟು ಗುಂಡಿಲ್ದಲೆ ಡಬ 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 ಅಂತ ಹೊಡಿತಾ ಇದ್ದಾರೆ. ಈ ಗುಂಡನ್ನ ಯಾರು ಹೊಡಿತಾ ಇದ್ದಾರೆ? ಹಾಗಾದ್ರೆ ನೀವು ಹೊಡಿಬೇಕಾದ್ರೆ ನೇರವಾಗಿ ಹೋಗಿ ನಿಮ್ಮ ಮಾಹಿತಿನ ಚುನಾವಣಾ ಆಯೋಗ ನಿಮ್ಗೆ ಸಾಕಷ್ಟು ಬಾರಿ ಕರೆದ್ರು, ನಿಮ್ಮ ಇರ್ತಕ್ಕಂಥ ದಾಖಲೆಗಳನ್ನೆಲ್ಲ ತಗೊಂಬನ್ನಿ, ನಮ್ಮ ದಾಖಲೆನ ಕೊಡಿ, ನಾವು ಅದಕ್ಕೆ ಉತ್ತರ ಕೊಡ್ತೀವಿ ಅಂತಂದ್ರು. ಇಲ್ಲಿವರೆಗೂ ಹೋಗ್ಬಿಟ್ಟು ಚುನಾವಣಾ ಆಯೋಗ ಪ್ರಶ್ನೆ ಕೇಳಿಲ್ಲ, ಡಾಕ್ಯುಮೆಂಟ್ ಕೊಡ್ಲಿಲ್ಲ, ಓಡೋದ್ರೆಲ್ಲ. ಅದು ಬೆಂಗಳೂರಿಗೆ ಬರ್ತಾರೆ, ಮತಚೋರಿ ಅಂತಾರೆ, ಓಡೋದ್ರು. ಬಿಹಾರಕ್ಕೆ ಹೋದ್ರು, ಜನ ಅಲ್ಲಿಂದಲೇ ಓಡಿಸ್ಬಿಟ್ರು. ಯಾಕೆಂದ್ರೆ ಇವತ್ತು ರಾಹುಲ್ ಗಾಂಧಿ ನಾಯಕತ್ವದ ಬಗ್ಗೆ ಜನರಿಗೆ ಎಲ್ಲೋ ನಂಬಿಕೆನೂ ಇಲ್ಲ, ವಿಶ್ವಾಸನೂ ಇಲ್ಲ. ಯಾಕೆಂದ್ರೆ ರಾಹುಲ್ ಗಾಂಧಿ ಬರ್ತಾರೆ ಅಂದ್ರೆ ಕಾಲಿ ಗಂತರ, ಅಂದ್ರೆ ಅವ್ರು ಹೊಡೆದ್ರು ಅದು ಹೊಡೆಯಲ್ಲ ಅನ್ನೋದು ಗೊತ್ತು. ಆ ರೀತಿ ಆಗ್ಬಿಟ್ಟಿದೆ. ಯಾಕೆಂದ್ರೆ SAR ಅಂತ ಆಯ್ತು ಮೇಡಮ್, ಬಿಹಾರದಲ್ಲಿ ಸುಮಾರು 7,80,00,000 ಚಿಲ್ಲರೆ ಇರ್ತಕ್ಕಂಥ ಮತದಾರರಲ್ಲಿ ಸುಮಾರು 40ಕ್ಕಿಂತ ಹೆಚ್ಚಿನದಾಗಿ ಸುಮಾರು ಡೆಲಿಷನ್ ಆಯಿತು ಮೇಡಮ್. ಆ ಡೆಲಿಷನ್ ಆದಂಥ ಸಂದರ್ಭದಲ್ಲಿ ಇದೇ ಚುನಾವಣಾ ಆಯೋಗ ಇಡೀ ಇರ್ತಕ್ಕಂಥ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದವ್ರಿಗೂ ಒಂದು ಪತ್ರ ಬರೀತು. ನಾವು ಇಷ್ಟು ಜನನ ಡೆಲೀಟ್ ಮಾಡಿದ್ದೀವಿ, ನಿಮ್ಮಲ್ಲಿ ಯಾರನ್ನ ದಾಖಲೆಗಳಿದ್ರೆ, ಯಾರನ್ನ ಸೇರಿಸುವಂಥ ಕೆಲಸ ಇದ್ರೆ ನೀವು ಬಂದು ಸೇರಿಸುವಂಥ ಕೆಲಸ ನೀವು ಮಾಡಿ, ಸಮಸ್ಯೆಗಳು ಇನ್ನೊಂದು ಮತ್ತೊಂದು ಏನೇ ಇದ್ರು 15 ದಿನ ಟೈಮ್ ಕಾಲಾವಕಾಶ ಕೊಟ್ಟರು ಮೇಡಮ್. ರಾಹುಲ್ ಗಾಂಧಿ ಎಲ್ಲೋದ್ರು? ಫಾರಿನ್ ಹೊರಟೋದ್ರು. ಅವಾಗ ಅವ್ರ ದಾಖಲೆನೂ ತೊಗೊಂಡೋಗ್ಲಿಲ್ಲ, ಅದ್ರ ಬಗ್ಗೆ ಮಾಹಿತಿನೂ ಕೊಡಕ್ ಹೋಗ್ಲಿಲ್ಲ. ಈಗ ಮಾತ್ರ ಹೇಳ್ತಾರೆ ಮತಚೋರಿ ಅಂತ. ಇದೇ ಪ್ಯಾಟರ್ನ್ ಅಲ್ಲ ಮೇಡಮ್. 2004 ಮನಮೋಹನ್ ಸಿಂಗ್ ಅವರು ಅಧಿಕಾರಕ್ಕೆ 5 ವರ್ಷ ಮಾಡಿದ್ರು. 2009ರಿಂದ 14 10 ವರ್ಷ ಈ ದೇಶವನ್ನು ಆಡಳಿತ ಮಾಡಿದ್ದು ಇದೇ EVM ಪ್ಯಾಟರ್ನ್, ಇದೇ ವೋಟಿಂಗ್ ಸಿಸ್ಟಮ್ ಅಲ್ಲೇ ಮಾಡಿದ್ದು. SAR ಅನ್ನೋದು ನಿನ್ನೆ ಮೊನ್ನೆ ಹುಟ್ಟಿರ್ತಕ್ಕಂಥದ್ದಲ್ಲ ಮೇಡಮ್. ಕಳೆದ 1952 ಚುನಾವಣೆ ಆಯ್ತಲ್ಲ, ಅಲ್ಲಿಂದಲೂ ಇಲ್ಲಿವರೆಗೂ ಸುಮಾರು 9ನೇ ಬಾರಿ ಇದು ನಡೀತಾ ಇರ್ತಕ್ಕಂಥ. ಹಿಂದೆ ಇದೇ ಕಾಂಗ್ರೆಸ್ 8 ಬಾರಿ ಮಾಡಿಸಿದ್ರಲ್ಲ, ಏನ್ ಮಾಡಿಸಿದ್ರ? ಹಾಗಾದ್ರೆ ಅದೇ ವ್ಯವಸ್ಥೆನೇ ಈಗೆಲ್ಲ ಇರ್ತಕ್ಕಂಥದ್ದು. ಅದೇ ವ್ಯವಸ್ಥೆಯಲ್ಲಿ EVM ಮಿಷಿನ್ ಅಲ್ಲಿ ಇರ್ತಕ್ಕಂಥದ್ರಲ್ಲಿ 10 ವರ್ಷ ಆಡಳಿತ ಮಾಡ್ಬಿಟ್ಟು ಕಳೆದ 11 ವರ್ಷದಿಂದ ಮೇಡಮ್ ಈ ಕಾಂಗ್ರೆಸ್ನವ್ರಿಗೆ ಯಾವುದೇ ಒಂದು ರಾಜ್ಯ ಸರ್ಕಾರ ವಿರುದ್ಧವಾಗಿ ಹೋರಾಟಕ್ಕೆ ಒಂದು ಅವ್ಯವಹಾರದ ಒಂದು ಇದಾಗ್ಲಿ, ಮತ್ತೆ ಎಲ್ಲ ಒಂದ್ ಕಡೆ ಭ್ರಷ್ಟಾಚಾರ ನಡೆದಿರೋ ವಿಚಾರವಾಗಿ ಯಾವುದೇ ಒಂದು ದಾಖಲೆ ಇಟ್ಕೊಂಡು ದೇಶದ ಜನತೆ ಪರವಾಗಿ, ರೈತರ ಪರವಾಗಿ ಎಲ್ಲೂ ಕೂಡ ಹೋರಾಟ ಮಾಡಕ್ಕೆ ಯೋಗ್ಯತೆನೇ ಬರಲಿಲ್ಲ. ಈಗ ಯಾವುದು ಸಿಕ್ಲಿಲ್ವಲ್ಲ, ಯುದ್ಧದಲ್ಲಿ ಕೊನೆ ಸೋಲನ್ನು ಅನುಭವಿಸೋನ್ಗೆ ಇನ್ ಕೊನೆ ಅಸ್ತ್ರ ಅಂತ ಯಾವ್ದನ್ನ ಇರ್ತದಲ್ಲ, ಈ ರೀತಿಯ ಅಪಪ್ರಚಾರದ ಒಂದು ವೋಟ್ ಚೋರಿ ಅಸ್ತ್ರ ಇವತ್ತು ಬಿಟ್ಕೊಂಡೆ ರಾಹುಲ್ ಗಾಂಧಿ ಇಡೀ ದೇಶವನ್ನು ಸುತ್ತಾ ಇದ್ದಾರೆ. ಆದ್ರೆ ಎಲ್ಲ ನಾವು ಹೋಗ್ಲಿ ಅವ್ರು ಸೋಲ್ತಾ ಇದ್ದಾರೆ ಅಂದ್ರೆ ಇನ್ನೊಂದಿದೆ, ಕಾಂಗ್ರೆಸ್ ಬಿಜೆಪಿ ಉತ್ತರ ಕೊಡ್ತಾರೆ ಅಂತ ಅಲ್ಲ. ಈಗ ವಿಚಾರ ಇದೆ ಮೇಡಮ್, ಸತ್ಯನ ಇವತ್ತು ನೋಡಿ ಮೇಡಮ್, 60 ವರ್ಷಗಳ ಕಾಲ ಕಾಂಗ್ರೆಸ್ನವರು ಈ ರೀತಿಯ ಬ್ಯಾಲೆಟ್ ಪೇಪರ್ ಅಲ್ಲಿ ಅವ್ರು ಇಷ್ಟ ಬಂದಂಗೆ ಗುದ್ಕೊಂಡು ಅಧಿಕಾರ ಅನುಭವಿಸ್ಕೊಂಡು ನೋಡ್ರಿ. ಇದಾಗ್ತಾ ಇಲ್ವಲ್ಲ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲವೂ ಕೂಡ ಟ್ರಾನ್ಸ್ಪರೆಂಟ್ ಆಗಿ ನಡೀತಾ ಇರೋದ್ರಿಂದ ಕಾಂಗ್ರೆಸ್ನವ್ರಿಗೆ ಎಲ್ಲೂ ಕೂಡ ಬೆಲೆ ಸಿಗ್ತಾ ಇಲ್ಲ ಮೇಡಮ್. ಕಾಂಗ್ರೆಸ್ನವ್ರನ್ನ ಓಡಿಸ್ತಾ ಇದ್ದಾರೆ ಜನ. ನೀವು ಬೇಡ, ನೀವು ಅಧಿಕಾರದಲ್ಲಿ ಸರಿಯಾಗಿರ್ಲಿಲ್ಲ, ಈ ದೇಶಕ್ಕೆ ಏನೂ ಮಾಡ್ಲಿಲ್ಲ, ಈ ರಾಜ್ಯಕ್ಕೆ ಏನೂ ಮಾಡ್ಲಿಲ್ಲ, ಜನರಿಗೋಸ್ಕರ ಏನೂ ಮಾಡ್ಲಿಲ್ಲ ಅಂತ ಓಡಿಸಾಕೊಳ್ರು. ಜನರಿಗೋಸ್ಕರ ಯಾವೆಲ್ಲ ಕೆಲಸ ಇಲ್ಲಿವರೆಗೂ ಇಂಥ ಕೆಲಸ ಆಗಿಲ್ಲ. ಯಾವುದೇ ಇಲಾಖೆ ತೊಳಿ ಮೇಡಮ್, ಯಾವುದೇ ಇಲಾಖೆ ತೊಳಿ ಇಂಥ ಇಲಾಖೆಯಲ್ಲಿ ಕೆಲಸ ಆಗಿಲ್ಲ. ನೀವು ಮನ್ರೇಗಾ ಹೇಳ್ತಾ ಇದ್ರಿ ಮೇಡಮ್. ಮನ್ರೇಗಾ ಅನ್ನೋದು ಈಗ ಆಗಿರ್ತಕ್ಕಂಥ VPG ರಾಮ್ಜಿ ಅಂತ. VBG ರಾಮ್ಜಿ ಅಂದ್ರೆ ಏನ್ ಅರ್ಥ ಮಾಡ್ಕೊಂಡ್ರೆ ಕಾಂಗ್ರೆಸ್ ಅವರು ನನಗಂತೂ ಅರ್ಥ ಆಗ್ತಿಲ್ಲ. ವಿಕಸಿತ ಭಾರತ, ಗ್ಯಾರಂಟಿ, ರೋಜ್ಗಾರ್, ಅಭಿಜಿತ್
ಮಿಷನ್ ಅಂತ ಗ್ರಾಮೀಣ ಅಂತ ಇರ್ತಕ್ಕಂಥದ್ದು. ಇದರಲ್ಲಿ ಏನು ಅಂತಂತದೇನಿದೆ, ಅದಕ್ಕೆ ಜಿ ರಾಮ್ಜಿ ಅಂತ ಒಂದು ಇರ್ತಕ್ಕಂಥ ಒಂದು ಗ್ರಾಮೀಣ ವ್ಯವಸ್ಥೆಗೆ ಯಾವ ರೀತಿಯಾಗಿ ಬೇಕು ನನ್ನ ಜೋಡಿಸಿರೋದ್ರಿಂದ ಅಲ್ಲಿ ರಾಮ್ ಅಂತ ಪದ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಯಾವ ರಾಮನ್ ಜ್ಞಾಪಿಸ್ಕೊಂಡು ಇವತ್ತು ರಾಮ ಅಂದ್ರೆ ಕಾಂಗ್ರೆಸ್ ಅವ್ರಿಗೆ ಆಗಲ್ಲ. ರಾಮ ಅಂತ ಹೇಳ್ತೀನಿ ಎಲ್ಲ ಒಂದ್ ಕಡೆ ಅವ್ರಿಗೆ ಈ ದೇಶದಿಂದ ಎಲ್ಲ ಆಚೆ ಓಡಾಡ್ತಾರ ಆಡ್ತಾರೆ. ಈ ದೇಶದಲ್ಲಿ ಅಲ್ಲ ಗೊತ್ತಿಲ್ಲ, ನನಗೆ ಈ ರಾಮ್ ಅಂತ ಇದೆಯಲ್ಲ ಮೇಡಮ್, ಹೇಳ್ರಿ ರಾಮ ಭಯ ಏನಕ್ಕೆ? ಅದರಲ್ಲೂ ರಾಮ, ಅದರಲ್ಲಿ ಕೊಂಕು ಯಾಕೆ ನಿಮ್ಗೆ? ಅದರಲ್ಲೂ ಕೊಂಕು ಏನಕ್ಕೆ? ಅದರಲ್ಲೂ ನಿಮ್ಗೆ ಯಾಕೆ ಬಂದಿದಾರ? ಆಯ್ತು ಮೇಡಮ್, ಇವತ್ತು ರಾಜ್ಯದಲ್ಲಿ ಯಾವ್ದೋ ಒಂದು ಹತ್ಯೆ ಇದ್ರ ಬಗ್ಗೆ ಮಾತಾಡಿದ್ರಲ್ಲ ಮೇಡಮ್, ಈ ರಾಜ್ಯದ ಹೋಮ್ ಮಿನಿಸ್ಟರ್ಗಳು ಏನ್ ಮಾಡ್ತಾ ಇದ್ರು ಮೇಡಮ್? ಇದು ರಾಜ್ಯ ಕಾಯಕ ಅವರ ಇಲ್ಲ ಅವ್ರ ಮನೆ ಕಾಯಕ ಇದಾರ? ಹೇಳ್ಬೇಕು ಉತ್ತರನ. ಈ ತರ ಘಟನೆಗಳು ರಿಪೀಟ್ ರಾಜ್ಯದಲ್ಲಿ ನಡೀತಾ ಇದ್ರು, ಗೊತ್ತಿಲ್ಲದ ಮಿನಿಸ್ಟರ್ ನ ಇಟ್ಕೊಂಡ್ಬಿಟ್ಟಿವ್ರು. ಇಂಥ ಘಟನೆಗಳು ಇಂಥ ಇದು ಇಂಟೆಲಿಜೆನ್ಸ್ ಏನ್ ಮಾಡ್ತಾ ಇದೆ? ಮಾಡ್ಬೇಕು, ಅದೇ ಇರ್ಬೇಕಾಯ್ತು. ನೀವು ರಾಜ್ಯದ ಘಟನೆ ನಡೆದ ಕಾಣುವಂತವ್ರಿಗೆ ಗೃಹ ಸಚಿವರು ಏನ್ ಮಾಡ್ತಾ ಇದಾರೆ? ಅದು ಕಾಂಗ್ರೆಸ್ಸಿನ ಗೃಹ ಸಚಿವರು. ನೀವು ನಿಮ್ಮ ಹೋಗಿ ಸರ್ಕಾರದ ಗೃಹ ಮಂತ್ರಿ ಈ ರಾಜ್ಯದಲ್ಲಿ ಯಾರು ರಕ್ಷಣೆ ಇಲ್ಲ ಮೇಡಮ್. ಇವತ್ತು ಕಾರ್ಯಕರ್ತರು ಬಗ್ಗೆ ಹೇಳ್ತಾರೆ, ಇಡೀ ರಾಜ್ಯದಲ್ಲೇ ಈ ರೀತಿಯ ಘಟನೆಗಳು ನಡೀತಾ ಇದಾವೆ. ಇದು ರಕ್ಷಣೆ ಕೊಡುವಂತಕ್ಕೆ ಈ ಶಕ್ತಿ ಇಲ್ಲದ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ಅದಕ್ಕೆ ಕಾಂಗ್ರೆಸ್ ಅವರು ಉತ್ತರ ಕೊಡಬೇಕು. ಆದ್ರೆ ಇವತ್ತು ಎಲ್ಲವನ್ನು ಬಚ್ಚಿಟ್ಕೊಂಡ್ಬಿಟ್ಟೆ ಕಾರ್ಯಕರ್ತರ ಬಗ್ಗೆ ಖಂಡಿತ ಮಾತಾಡ್ಲಿ, ನಾವು ಕೂಡ ಸ್ವಾಗತ ಮಾಡ್ತೀವಿ. ಆದ್ರೆ ಇಂಥ ಘಟನೆಗಳು ನಡೆಯೋದೇ ಬೇಕಾದ್ರೆ ಗೃಹ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ? ಯಾರಿಗೋಸ್ಕರ ಅವ್ರೆ? ಅದಕ್ಕೆ ಉತ್ತರ ಕೊಡ್ಲಿ. ರೈಟ್ ಉಮೇಶ್ ಅವರೇ, ಹಂಗಾರೆ ನೀವು ಹೇಳಿ, ಯಾವ ಇಲಾಖೆನೂ ಕೆಲಸ ಮಾಡ್ತಿಲ್ಲ ಅಂತ ಆಯ್ತಲ್ಲ ಬಿಜೆಪಿ ಅವರ ಸ್ಟೇಟ್ಮೆಂಟ್ ಅನ್ನು ಗಮನಿಸಿದ್ರೆ? ಅಂಕಿಅಂಶದ ಪ್ರಕಾರ ನಿಮ್ಗೆ ಹೇಳ್ತೀನಿ, ರಾಜ್ಯದಲ್ಲಿ 2,87,881 ನೌಕರಿಗಳು ಖಾಲಿ, ಅರೆ ಸರ್ಕಾರಿ ಮತ್ತು ಅರೆ ಸರ್ಕಾರಿ. ಇವ್ರು ತುಂಬಿರೋದು ಎಷ್ಟು ಈಗ? ಅದು ಇವರ ಯುವಕರ ಒತ್ತಾಯ ಇದು ಮಾಡಿ 24,000 ಅಷ್ಟೇ. ಇನ್ನು ಉಳಿಕೆ ಯಾಕೆ ಆಡಳಿತ ಯಂತ್ರ ಎಲ್ಲಿ ಕುಸಿದತ್ತೆ ಅನ್ನೋಕ್ಕೆ ಇದು ಮೂಲಭೂತವಾಗಿ ಏನಿರಬೇಕು? ನಮ್ಮಲ್ಲಿ ನೌಕರರು ಇರಬೇಕು. ಆ ನೌಕರರು ಇಲ್ಲ ಅಂತಂದ್ಮೇಲೆ ಆಡಳಿತ ಯಂತ್ರ ಹೆಂಗಾಗುತ್ತೆ ಮೇಡಮ್? ಒಂದು. ಎರಡನೇದು, ರೈತರ ಸಮಸ್ಯೆಗಳು 106 ಇರಬೇಕು. ಇವರು ಸದನ ಚರ್ಚೆ ಮಾಡಬೇಕಾಗಿರೋದೇನು? ಅಲ್ಲಿ ಕಲ್ಯಾಣ ಕರ್ನಾಟಕ ತರ ಅದೇ ರೀತಿಯಾಗಿ ಕಿತ್ತೂರು ಕರ್ನಾಟಕನ ಅಭಿವೃದ್ಧಿ ಮಾಡಬೇಕು ಅಂತ ಕಳೆದ ಬಿಜೆಪಿಯಲ್ಲಿ 5,000 ಕೋಟಿ ಅನುದಾನವನ್ನು ಕೊಟ್ಟಿತ್ತು. ಅದನ್ನು ಮುಂದುವರಿಸಿದ್ದಾರೆ. ಯಾವುದೇ ಸರ್ಕಾರ ಬಂದ್ರೆ ಸಡನ್ ಆಗಿ ಹಳೆ ಸರ್ಕಾರದ ಎಲ್ಲ ನೀತಿ ನಿಯಮಗಳನ್ನ ಗಾಳಿ ತೂರೋದಲ್ಲ. ಅಲ್ಲಿ ಆಗಿರೋಂಥ ಬಜೆಟ್ಗಳಲ್ಲಾಗಿರೋಂಥವು. ಆಮೇಲೆ ಕೃಷ್ಣಾ ಮೇಲ್ದಂಡೆಗೆ ಉತ್ತರ ಕರ್ನಾಟಕದಲ್ಲಿ ಈಗ ಅಲ್ಲಿ 12 ಲಕ್ಷ ಹೆಕ್ಟೇರ್ ನೀರಾವರಿ ಕೊಡಬೇಕು ಅಂತ ಆಯ್ತು, ಕೇವಲ 6 ಲಕ್ಷ ಕೊಟ್ಟಿದ್ದಾರೆ. ಇನ್ನು 6 ಲಕ್ಷಕ್ಕೆ ಏನ್ ಮಾಡಬೇಕು? ಅದಕ್ಕೆ ಏನಾದ್ರು ಸೂಚಿಯನ್ನು ಪರ್ಯಾಯ ಮಾರ್ಗ ಮಾಡಿದ್ರೆ ಅದನ್ನು ಮಾಡಿಲ್ಲ. ಆ ಹಾಸ್ಟೆಲ್ ಸಮಸ್ಯೆ ಇದಾವೆ ಎಲ್ಲ. ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರ ಕೊರತೆ ಇದೆ. ನೀವು ನಂಬ್ತಿರಲ್ಲ ಮೇಡಮ್, ನಾನು ನಾಚಿಕೆ ಆಗುತ್ತೆ ನಮ್ಗೆ. 7,000 ಸರ್ಕಾರಿ ಶಾಲೆಗಳು ಮುಚ್ಚಿದ್ದಾರೆ. ಅದರಲ್ಲಿ 17 ಲಕ್ಷ ಮಕ್ಕಳುಗಳು ಹೊರಗಡೆ ಬಂದಿದ್ದಾರೆ, ಕಾನ್ವೆಂಟ್ ಶಿಕ್ಷಣಕ್ಕೆ ಮೊರೆ ಹೋಗಿದ್ದಾರೆ. ಅದೇ ನಮ್ಮ ಸರ್ಕಾರದಲ್ಲಿ ಪ್ರತಿಯೊಬ್ಬರಿಗೂ ಶಿಕ್ಷಣ ಕೊಡಬೇಕು ಅನ್ನೋ ಒಂದೇ ಯಾವುದೇ ಭಾಷೆ ಆಗಿರಲಿ ಅದು ಅವ್ರು ಕಲಿಯಂತ ಅವ್ರ ತಾಕತ್ತದ್ದು, ಅವರ ಪ್ರತಿಭೆ. ಬಟ್ ವ್ಯವಸ್ಥೆ ಅಂತೂ KPSC ಶಾಲೆಯನ್ನು ಪ್ರಾರಂಭ ಮಾಡಿದ್ರು ನಮ್ಮ ಕುಮಾರಣ್ಣವರು. ಇದ್ರ ಉದ್ದೇಶ ಏನು ಅಂತಂದ್ರೆ ಮಕ್ಕಳಿಗೆ ಭಾಷೆ ಅಡ್ಡೆ ಆಗಬಾರ್ದು. ಪ್ರಥಮ ಭಾಷೆ ಕನ್ನಡದಲ್ಲೇ ಇರಲಿ, ಇನ್ನೊಂದು ಭಾಷೆ ಇಂಗ್ಲಿಷ್ ಇರಲಿ, ನಾವು ಆಧುನಿಕತೆಗೆ ಹೊಂದ್ಕೋಬೇಕು ಅಂತೇಳಿ KPSC ಶಾಲೆ ಮಾಡೋದು. ಅದಾಯ್ತು. ಇವತ್ತಿವರಿಗೆ ಅಂಗನವಾಡಿ ಕಾರ್ಯಕರ್ತರು ದುಡ್ಡು ಕೊಡೋಕೆ ದುಡ್ಡಿಲ್ಲ. ಅಲ್ಲಿ ಬಿಸಿ ಊಟ ಅಡಿಗೆ ಮಾಡ್ತಾರಲ್ಲ ಅವ್ರಿಗೆ ದುಡ್ಡಿಲ್ಲ. ಕುಮಾರಣ್ಣವ್ರನ್ನ ಫ್ಲೈಟ್ ಅಲ್ಲಿ ಕರೆಸಿ ದುಡ್ಡಿಲ್ಲ ಅಂತೀರಾ, ಕೊಡ್ತಿಲ್ಲ ಅಂತ ಹೇಳ್ತೀರಾ? ದುಡ್ಡೇ ಇಲ್ಲ ಸರ್, ಬೊಕ್ಕಸದ್ದು ದುಡ್ಡಿಲ್ಲ ಮೇಡಮ್. ದುಡ್ಡಿದ್ರೆ ಯಾಕೆ ಸಮಸ್ಯೆ ಆಯ್ತು? ದರ್ಶನ್ ಅವರು ಎಲ್ಲ 1000 ಲೆಕ್ಕದಲ್ಲೇ ಹೇಳ್ತಾರಲ್ಲ. ಹೇಳಕ್ಕೆ ಎಷ್ಟೇ ಅದು ಅಂಕಿಅಂಶದಲ್ಲಿ ಹೇಳಕ್ಕೇನಂತೆ ಮೇಡಮ್? ಸಾಲ ಯಾಕೆ ಮಾಡ್ತಾರೆ? ಹೇಳಿಲ್ಲ ಸಿದ್ದರಾಮಯ್ಯನವರು 5,600 ಕೋಟಿ ನಾವು ನಬಾರ್ಡಿಂದ ಸಾಲ ತಗೊಂಡಿದ್ದಿಂತ ಈ ಸಾಲ ಸರ್ಕಾರ ಆಗೋಗ್ಬಿಟ್ಟಿದೆ. ಇದು ದಿನೇ ದಿನೇ ಸರ್ಕಾರ ಜಾಸ್ತಿ ಆಯ್ತೈತೆ ಸಾಲ ಪ್ರತಿ ವರ್ಷಕ್ಕೆ. ಅದೊಂದು ಕಡೆ ಇರಲಿ. ಆಮೇಲೆ ರೈತರ ಜಮೀನುಗಳನ್ನ ಅಭಿವೃದ್ಧಿಗೋಸ್ಕರವಾಗಿ, ಕೈಗಾರಿಕೆಗಳಿಗೋಸ್ಕರವಾಗಿ ಅಥವಾ ಇನ್ನೊಂದು ಕಾಮಗಾರಿಗೋಸ್ಕರ ವಶಪಡಿಸ್ಕೊತಾರೆ. ನೀವೊಂದು ಸುಪ್ರೀಂ ಕೋರ್ಟ್ ಕೇಸ್ ಇದೆ, ಬೇಕಾದ್ರೆ ಮುಂದಿನ ಸಲ ದಾಖಲೆ ತಂದು ಕೊಡ್ತೀನಿ. 3,000 ಕೋಟಿ ಸಾಲ ಕೊಡ್ಬೇಕಾಗಿತ್ತು ಅವನಿಗೆ ಪರಿಹಾರವ, ಒಬ್ಬ ಗುತ್ತಿಗೆದಾರಂಗೆ. ಅದು ಇವತ್ತು 7,000 ಕೋಟಿ ಆಗಿದೆ. ಟಿಲ್ ಟುಡೇ ಇಟ್ ವಾಸ್ ಪೆಂಡಿಂಗ್ ಬಿಫೋರ್ ಆನರಬಲ್ ಹೈಕೋರ್ಟ್ ಆಫ್ ಕರ್ನಾಟಕ. ದುಡ್ಡು ಕಟ್ಟಕ್ಕಾಯ್ತದೆ ಅವರಿಗೆ. 7,000 ಕೋಟಿ ಕಟ್ಕೊಡ್ಬೇಕು. ದಿನಕ್ಕೆ ಹೆಚ್ಚು ಕಡಿಮೆ 8 ಲಕ್ಷ ಪ್ರತಿದಿನ ಬಡ್ಡಿ ಹೋಗ್ತಾ ಇದೆ. ಅದು ನಿಮಗೆ ದಾಖಲೆ ಸಮೇತ ಆ ಕೇಸನ್ನ ಡಾಕ್ಯುಮೆಂಟ್ ಕೊಡ್ತೀನಿ. ಇದು ನಾಚಿಕೆ ಆಗುತ್ತೆ ಇದು ಸರ್ಕಾರದ ಕಾರ್ಯವೈಖರಿಯಿಂದ. ಇಷ್ಟೇ ಅಲ್ಲ, ಈಗ ಮತಚೋರಿ ಬಗ್ಗೆ ಮಾತಾಡ್ತಾ ಇದ್ರಲ್ಲ ಮೇಡಮ್ ಅವರು. ಜಮ್ಮು ಕಾಶ್ಮೀರದ ಮುಖ್ಯಮಂತ್ರಿ ಯಾರಿದ್ದಾರೆ, ಉಮರ್ ಅಬ್ದುಲ್ಲಾ ಯಾರಿದ್ದಾರಲ್ಲ, ಅವ್ರು ಹೇಳಿದ್ದಾರೆ ನಾವು ಇಂಡಿಯಾ ಒಕ್ಕೂಟದಲ್ಲಿ ಈ ವಿಚಾರದಿಂದ ನಾವು ದೂರ ಇರ್ತೀವಿ ಅಂತ ಹೇಳಿ. ಮಹಾರಾಷ್ಟ್ರದ MP ಇದ್ದಾರೆ ಸುಪ್ರಿಯಾ ಸುಳೆ ಅವರು. ನೋ 5 ಬಾರಿ ನಾನು MP ಆಗಿದ್ದೀನಿ.
ಆ ಥರ ಯಾವ್ದು ಆಗಿಲ್ಲ ಅಂತ ನನ್ನಿಂದಲೇ ಆಗ್ಲಿ ಅಂತ ಕಾಂಗ್ರೆಸ್ನವರೇ ಮತಚೋರಿ ಬಗ್ಗೆ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಒಂದು ಮಾಜಿ ಸಚಿವರಿದ್ದಾರೆ ಅಶ್ವಿನ್ ಕುಮಾರ್ ಅಂತ ಹೇಳಿ, ಮನಮೋಹನ್ ಸಿಂಗ್ ಅವ್ರ ಗೌರ್ಮೆಂಟ್ ಅಲ್ಲಿ ಮಿನಿಸ್ಟರ್ ಆಗಿದ್ದವರು. ಅವ್ರು ಹೇಳ್ತಾರೆ ಆ ಕಾಂಗ್ರೆಸ್ ಆಗಿ ಉಳಿದಿಲ್ಲ, ಇದು ನೆಹರು ಕಾಂಗ್ರೆಸ್ ಆಗಿ ಉಳಿದಿಲ್ಲ. ಸೋನಿಯಾ ಗಾಂಧಿ ಅಂತ ದೊಡ್ಡ ದಿಟ್ಟ ಮಹಿಳೆ ಮನೆ ಬಾಗಿಲಿಗೆ ಬಂದಂಥ ಪ್ರಧಾನಮಂತ್ರಿ ಪೋಸ್ಟನ್ನು ಬಿಟ್ಟು ಅವ್ರು ತ್ಯಾಗ ಮಾಡ್ಕೊಂಡು ಇನ್ನೊಬ್ಬರಿಗೆ ಮನಮೋಹನ್ ಸಿಂಗ್ ಅಂತ ದಿಟ್ಟ ನಾಯಕನನ್ನು ಆಯ್ಕೆ ಮಾಡ್ತಾರೆ. ಅಂಥ ಕಾಂಗ್ರೆಸ್ ಆಗಿ ಉಳಿದಿಲ್ಲ. ಕಾಂಗ್ರೆಸ್ ಪಕ್ಷ ಏನು ಅಂದರೆ ಆಡಳಿತ ಪಕ್ಷವನ್ನು ವಿರೋಧ ಮಾಡೋದು ಅಷ್ಟೇ ಅಲ್ಲ, ಇವತ್ತೇನಾಗಿದೆ, ಒಂದು ದುರ್ಬಲ ಪ್ರತಿಪಕ್ಷವಾಗಿ ದೆಹಲಿಯಲ್ಲಿ ನಿಂತಿದೆ. ಇವತ್ತು ಏನ್ ಮಾಡ್ಬೇಕಾಯ್ತು, ಇವ್ರು ಕಾರ್ಯಸೂಚಿ ಏನ ಮಾಡಬೇಕು, ದಕ್ಷತೆಯನ್ನು ಹೆಚ್ಚು ಮಾಡ್ಕೋಬೇಕಾಯ್ತು, ಆಮೇಲೆ ಎಲ್ಲರನ್ನ ಸೌಹಾರ್ದತೆ ತಗೊಂಡೋಗ್ಬೇಕಾಯ್ತು. ಯಾವ ಹಿರಿಯ ನಾಯಕರು ಕಾಂಗ್ರೆಸ್ನಲ್ಲಿ ಇಲ್ಲ. ಈಗ ಎಸ್.ಎಂ. ಕೃಷ್ಣನ್ ಅಂತ ನಾಯಕರೇ ಈಚೆ ಬಂದ್ರು. ಇವಾಗ ಶಶಿ ತರೂರ್ ಅಂತ ಅವ್ರಿಗೆ ಎಲ್ಲಾ ಕಾರ್ಯಕ್ರಮಕ್ಕೆ ಹಾಜರಾಯ್ತಾ ಇದ್ದಾರೆ. ಇದು ಅಂದ್ರೆ ಏನು ಅಂತಂದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ನಲ್ಲಿ ಅವ್ರದೇ ಶಾಸಕರು ಹೌದು ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ನಾಯಕತ್ವ ಅಧ್ಯಕ್ಷತನಿಂದ ದೂರ ಹೋದ್ರೆ ಕಾಂಗ್ರೆಸ್ ಬೆಳೆಸೋದಕ್ಕೆ ಅನುಕೂಲ ಆಗುತ್ತೆ ಅಂತ ಅಲ್ಲಿ ಏನಾಗಿದೆ ನೋಡುವ, ಅದೇ ಮನೆ ಮೇಟಿ ಚೆನ್ನಾಗಿರ್ಬೇಕಲ್ವ, ಮನೆ ಯಜಮಾನ ಚೆನ್ನಾಗಿರ್ಬೇಕು. ಅವ್ನು ಚೆನ್ನಾಗಿದ್ದಂತ ಸಂದರ್ಭದಲ್ಲಿ ಎಲ್ಲರನ್ನು ಸಮಾನಾಂತರವಾಗಿ ತಗೊಂಡೋಗ್ಬೇಕು. ಇಲ್ಲಿ ಸಿದ್ದರಾಮಯ್ಯನವರಲ್ಲಿ ಏಕಪಕ್ಷೀಯವಾಗಿ ಸರ್ವಾಧಿಕಾರಿ ತರ ಇಲ್ಲಿ ನಡ್ಕೋತಾ ಇದ್ದಾರೆ. ಅಲ್ಲಿ ಸಹ ಹೈಕಮಾಂಡ್ ದುರ್ಬಲವಾಗಿದೆ. ಇಲ್ಲಿ ಯಾರನ್ನೂ ಸಹ ಬಿಡಕ್ ರೆಡಿ ಇಲ್ಲ. ಅವ್ರಿಗೆ ನ್ಯಾಯಯುತವಾಗಿ ಹಂಗಾರೆ ಇಂಥ ದುರ್ಬಲ ಹೈಕಮಾಂಡ್ ಇದ್ದಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ದೊಡ್ಡ ಮ್ಯಾಂಡೇಟ್ ತಗೊಂಡಾಗ ಇದು ಅತಂತ್ರ ಆಗೋದಿಲ್ವೇ? ಅಲ್ಲ, ಅಕಸ್ಮಾತ್ ಏನಾರ ಇದು ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರ ಹಸ್ತಾಂತರ ಆಗ್ಲಿಲ್ಲ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ವಿನಾಶ ಆಗುತ್ತೆ ನೋಡಿ. ಕರ್ನಾಟಕದಲ್ಲಿ ಚಿತ್ರ ಆಗುತ್ತೆ. ಈಗ ನಮ್ಮ ದೇವೇಗೌಡರು ಹೇಳಿದ್ದಾರೆ, ಮಾನ್ಯ ದೇವೇಗೌಡರು ಅಧಿಕಾರ ಸರಿಯಾಗಿ ಮಾಡಿಲ್ಲ. ಅಲ್ಲ ಮೇಡಮ್, ಇವರು ಒಂದ್ ನಿಮಿಷ, ಇವರು ಸರ್ಕಾರ ಹೇಗಾಯ್ತದೆ ಅಂದ್ರೆ ಅಲ್ಲ ಕಾಂಗ್ರೆಸ್ 3 ಪಕ್ಷ ಆಗ್ಬಿಟ್ಟವೆ. ಒಂದು ನಾವು ದಲಿತರು ಮುಖ್ಯಮಂತ್ರಿ ಆಗ್ಬೇಕಂತಾರೆ, ಇನ್ನೊಬ್ರು ಒಕ್ಕಲಿಗರು ಮುಖ್ಯಮಂತ್ರಿ ಆಗ್ಬೇಕು ಅಂತಾರೆ, ಇಲ್ಲ ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂತಾರೆ. ಕಾಂಗ್ರೆಸ್ ಮನೆಯೊಂದು 3 ಬಾಗಿಲಾಗಿದೆ. ಅಲ್ಲ, ಈಗ ಸಿದ್ದರಾಮಯ್ಯನವ್ರು ಮುಂದುವರಿಸಿದ್ರು ಕಷ್ಟ, ಡಿ ಕೆ ಶಿವಕುಮಾರ್ ಅವ್ರು ಕೊಟ್ರು ಕಷ್ಟ. ಅಂದ್ರೆ ಬೇರೆ ಬೇರೆ ಅವಕಾಶ ಕೊಡ್ಲಿ ಬಿಡಿ, ಹೊಸ ನಾಯಕನ ಹುಟ್ಟಾಕ್ಲಿ ಹಂಗಾರೆ ಅಲ್ವಾ, ಹುಟ್ಟಾಕ್ಬೇಕಲ್ವಾ. ನೈಸ್. ಈ ಒಂದ್ ಸಣ್ಣ ಜಟಾಪಟಿ ಅಂತೂ ಇದೆ, ಇಲ್ಲ ಅಂತ ನಾನು ಹೇಳಲ್ಲ. ಈಗ ಸಿದ್ದರಾಮಯ್ಯನವರ ಡಿ ಕೆ ಶಿವಕುಮಾರ್ ಅವರ ಒಪ್ಪಂದ ಏನಾಗಿದೆ ಗೊತ್ತಿಲ್ಲ. ದರ್ಶನ್ ಅವರೇ, 3ನೇ ಅವಕಾಶಗಳೇನಾದ್ರೂ ಇದೆಯಾ? ಆ ನಿಟ್ಟಿನಲ್ಲಿ ಏನಾದ್ರೂ ಹೈಕಮಾಂಡ್ ಚಿಂತನೆಯನ್ನ ನಡೆಸಬಹುದಾ? ಈಗ ದಲಿತ ಸಿಎಂ ಅನ್ನುವಂತ ಅವರ ದರ್ಶನ್ ಹೇಳ್ತಾರೆ, ದರ್ಶನ್ ಹೇಳಲ್ಲ. ಅವರ ಪ್ರಶ್ನೆ ಕೇಳಿದ್ರು ಮೇಡಮ್, ಹಿಂದೆ ಕೇಳಿದ್ರು, ಮುಂದೆ ಕೇಳಿದ್ರು, ನೆಟ್ಟು ಕೇಳಿದ್ರು, ಕೆಳಗಡೆ ತಲೆ ಬಗ್ಸ್ ಕೇಳಿದ್ರು. ನನ್ನ ಉತ್ತರ, ನಮ್ಮ ಹೈಕಮಾಂಡ್ ಯಾವ ಟೈಮಲ್ಲಿ ಯಾವ ನಿರ್ಧಾರ ತಾಳ್ತಾರೆ ಅದನ್ನ ಅವರು ಮಾಡ್ತಾರೆ. ಇದರಲ್ಲಿ 2 ಮಾತಿಲ್ಲ. ಬಟ್ ಇದು ಸ್ವಲ್ಪ ಡಿಲೇ ಆಯ್ತು ನೋಡಿ, ಇಂಟರ್ವ್ಯೂ ನಾವೇನು ಸಂಪೂರ್ಣ ನಿಮ್ಮ ಮಾತು ನಾನು ಉತ್ತರ ಕೊಡ್ಬೇಕು ನಿಮ್ಗೆ. ಬರ್ಕೊಂಡಿದ್ದೀನಿ ಪ್ಲೀಸ್. ದರ್ಶನ್ ಅವರೇ, ಈಗ ನೀವು ಗೊಂದಲನ ತಂದಿಟ್ರೆ ಅದು ನಮ್ಮ ಇಂಟರ್ವ್ಯೂನು ಯಾವ ಗೊಂದಲ ಇಲ್ಲ ಮೇಡಮ್. ಗೊಂದಲ ಮೇಡಮ್, ನಾವು ಆಗಸ್ಟ್ ಇಂದ ಬರೀ ಇದೆ. ನೀವು ಆಗಸ್ಟ್ ಅಲ್ಲ, ನನಗೆ ಕಳೆದ ಜನವರಿಯಿಂದ ಪ್ರಶ್ನೆ ಕೇಳ್ತಾ ಬಂದ್ರು ನಾನು ಇದೇ ಉತ್ತರ ಕೊಡ್ತಾ ಇದ್ದೀನಿ ಮೇಡಮ್, ಇದೇ ಉತ್ತರ ಕೊಡ್ತಾ ಇದ್ದೀನಿ. ನೀವು ನನಗೆ ಕೇಳ್ತಾ ಬಂದ್ರಿ ಅಕ್ಟೋಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಏನಂತ ಇದ್ದೆ ಮೇಡಮ್? ನಿಮಗೆ ಬಾಗಿನ ಕೊಡ್ತೀನಿ, ನನ್ಗೆ ಗೊತ್ತಿರೋ ಸಂಕ್ರಾಂತಿ ಅಂತಾನೆ ಹೇಳ್ತಾ ಇದ್ದೆ. ಹಬ್ಬ 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 ಮೇಡಮ್. ಮಾನ್ಯ ಶಿಕ್ಷಣ ಸಚಿವರು ಮೊನ್ನೆ ಸೆಷನ್ ಉತ್ತರ ಕೊಟ್ಟಿದ್ದಾರೆ. ಇವರು ವಾಟ್ಸ್ಆಪ್ ಯೂನಿವರ್ಸಿಟಿ ವಿಚಾರವನ್ನು ಅಲ್ಲಿ ಡಿಸ್ಕಷನ್ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಒಂದೇ ಒಂದು ಶಾಲೆ ಮುಚ್ಚಿಲ್ಲ ಅನ್ನುವಂಥದ್ದನ್ನ ಸದನದಲ್ಲಿ ದಾಖಲೆ ಸಮೇತ ಮಧು ಬಂಗಾರಪ್ಪ ಅವರು ಹೇಳಿದ್ದಾರೆ. ಮತ್ತೆ ಇನ್ನೊಂದು ಮಾತು ಹೇಳಿದ್ದಾರೆ, ಒಂದು ಹುಡುಗ ಏನಾದ್ರೂ ಒಂದು ಶಾಲೆ ಓದ್ತಾ ಇದ್ರೆ ಆತನಿಗೂ ಒಬ್ಬ ಶಿಕ್ಷಣನ ನಿಯೋಜನೆ ಮಾಡಿ ನಾವು ಶಿಕ್ಷಣ ಕೊಡುವಂತ ಕೆಲಸ ಮಾಡ್ತೀವಿ ಅನ್ನೋ ಒಂದು ಹೇಳಿದ್ದಾರೆ. 13,000 ಶಿಕ್ಷಕರನ್ನ ನಿಯೋಜನೆ ಮಾಡುವಂತ ಕೆಲಸಗಳು ಈಗ ನಡೀತಾ ಇದೆ. ಖಂಡಿತ ಅದು ಒಂದು ಆಗ್ತದೆ. ಆಶಾ ಮತ್ತೆ ಅಂಗನವಾಡಿ ಕಾರ್ಯಕರ್ತರು ವಿಚಾರ ಎತ್ತಿದ್ರು ಮೇಡಮ್. ನಾವು ಅವರಿಗೆ ಈ ಬಾರಿ ಬಜೆಟ್ ಅಲ್ಲಿ 1,000 ರೂಪಾಯಿ ಅಂಗನವಾಡಿ ಕಾರ್ಯಕರ್ತರಿಗೆ ಹೆಚ್ಚಿನ ಪ್ರೋತ್ಸಾಹಧನ, ಆಶಾ ಕಾರ್ಯಕರ್ತರಿಗೆ 700 ರೂಪಾಯಿ ಕೊಟ್ವಿ. ಕೇಂದ್ರದಿಂದ ಬೇಡಿಕೆ ಇಟ್ಟಿದ್ದು 7,000 ಕೊಡಿ ಮತ್ತೆ 3,500 ಕೊಡಿ ಆಶಾ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ ಕೊಡ್ಲಿಲ್ಲ ಮೇಡಮ್. ನಮ್ಮ ಸಾಲದ ಬಗ್ಗೆ ಅವ್ರು ಮಾತಾಡಿದ್ರು. ಹೌದು, ನಮ್ಮ ಸಾಲ ಇವತ್ತು ಕುಮಾರಣ್ಣನ ಕಾಲದಿಂದ ಹಿಡಿದು, ಬೊಮ್ಮೆಯವ್ರ ಕಾಲದಿಂದ ಹಿಡಿದು, ಯಡಿಯೂರಪ್ಪನವ್ರ ಕಾಲದಿಂದ ಹಿಡಿದು ಸುಮಾರು ಒಂದು 5 ಲಕ್ಷ ಕೋಟಿ ಸಾಲ ಇದೆಯಲ್ಲ ಮೇಡಮ್. ಇವತ್ತು ನಾವ್ಯಾಕೆ ಸಾಲ ಮಾಡೋಣ? ನಮಗೆ ಕೊಡ್ಬೇಕಾಗಿರೋ 2,200,000 ಕೋಟಿ ರೂಪಾಯಿ ತೆರಿಗೆ ಕೊಟ್ರೆ ನಾವ್ಯಾಕೆ ಸಾಲ ಮಾಡೋಣ? ನಮಗೆ 14-15 ಹಣಕಾಸಿನ 11,954 ಕೋಟಿ ರೂಪಾಯಿ ಹಣ ಕೊಟ್ರೆ ನಾವ್ಯಾಕೆ ಸಾಲ ಮಾಡೋಣ ಮೇಡಮ್? ನಮಗೆ ಕೊಡ್ಬೇಕಾದಂತ ಏನು ಭದ್ರಾ ಮೇಲ್ದಂಡೆ 5,300 ಕೋಟಿ ರೂಪಾಯಿ ಕೊಟ್ರೆ ನಾವ್ಯಾಕೆ ಸಾಲ ಮಾಡೋಣ ಮೇಡಮ್? ಬಜೆಟ್ ನಲ್ಲಿ ಘೋಷಣೆ ಮಾಡುವಂತ 14-15 ಬಾಕಿ ಕೇಳ್ತಾರದ್ರಿ, ಬಾಕಿ ಕೇಳ್ತಾರ ಮೇಡಮ್. ಇವತ್ತು ನಮಗೆ ಕೆರೆ ಕಟ್ಟೆ ಅಭಿವೃದ್ಧಿಗೆ 3,000 ಕೋಟಿ ಹಣ ಬರಬೇಕು, ಬಂದಿಲ್ಲ.
ಇಲ್ಲ ಮೇಡಮ್. ಒಂದ್ ನಿಮಿಷ ಇರಿ. ಇವಾಗ ಅಲ್ಲ, ಒಂದ್ ನಿಮಿಷ ಸುಳ್ಳು clarification ಹೇಳೋದಕ್ಕೂ ತಗೊಳ್ಳಿ. ನಿಮಗೆ ಬೇಕು. ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೇಡಮ್ 15 ಹಣಕಾಸು ಯೋಜನೆ ಇನ್ನೂ ಅಮೌಂಟ್ ಬಿಡುಗಡೆ ಆಗಿಲ್ಲ. ಅಭಿವೃದ್ಧಿ ಕೆಲಸಗಳು 14, 15 15 ಸರ್ 15 ಬರುತ್ತೆ. 14, 15 ಅಲ್ಲ 15 ಹೆಂಗ್ ಬರುತ್ತೆ ಅಂತ ಹೇಳಿ ಸರ್, ರಾಜ್ಯ ಜನತೆ ನಾನು ಗೊತ್ತಾಗ್ಲಿ. ಹೇಳಿ ಸರ್ ಹೇಳ್ತೀನಿ, ನೋಡೋಣ. 5 ವರ್ಷಕ್ಕೆ ಒಂದ್ಸಲ ಬರಬೇಕು. ಇನ್ನು ಅಮೌಂಟ್ ಬಂದಿಲ್ಲ. ನರೇಗಾಣ ಬಿಟ್ರೆ ಮೇಡಮ್ ಸೆಂಟ್ರಲ್ ಗವರ್ಮೆಂಟ್ ಯಾವ ಹಣ ನಮಗೆ ಮೇಡಮ್ ಅಲ್ಲಿಗೆ ಬಂದ್ರೆ ನರೇಗಾ ಸರ್ ನೀವು ಪಂಚಾಯತಿ ಅವರಲ್ವಾ, ನಂಗೆ ಬಹಳ ಸಂತೋಷ. ಹೌದು. ಮೇಡಮ್ ನರೇಗಾದ್ದು ರಾಜ್ಯಕ್ಕೆ ಬರ್ಬೇಕಾಗಿರೋದು 600 ಕೋಟಿ ಬಾಕಿ ಇದೆ. ನಬಾರ್ಡದ್ದು ನಮಗೆ 2200 ಕೋಟಿ ರೂಪಾಯಿ ಕೊಟ್ಟಿಲ್ಲ. ಮೇಡಮ್ ಈ ದೇಶದ ಮೇಡಮ್ ನಮ್ಮ ರಾಜ್ಯದ ಮಾತಾಡ್ತಾರಲ್ಲ, ನಾನು ಕೇಳ್ತಾ ಇದ್ದೀನಿ ವಕ್ತಾರೆ, ಪ್ಲೀಸ್ ಪ್ಲೀಸ್ allow me. ನನ್ನ ಸತ್ಯದ ನುಡಿಗಳಿಗೆ ನೀವು ಧ್ವನಿಯನ್ನ ಅಡ್ಡಿಪಡಿಸುವಾಗಿಲ್ಲ. ಮೇಡಮ್ ಪ್ಲೀಸ್ ಮೇಡಮ್ ದೇಶದ ಬಜೆಟ್ 50,65,000 ಕೋಟಿ. ಒಂದು ರೈಲ್ವೆ ಯೋಜನೆಗೆ ಹಣ ಕೊಟ್ಟಿದ್ದಾರೆ, ಒಂದು ನೀರಾವರಿ ಯೋಜನೆಗೆ ಹಣ ಕೊಟ್ಟಿದ್ದಾರೆ, ಒಂದು ಯಾವ್ದಾದ್ರು ವಿಚಾರವಾಗಿ ಹಣ ಕೊಟ್ಟಿದ್ದಾರೆ. ಮೇಡಮ್ ಇವತ್ತು ನಮಗೆ ಅನೇಕ ವಿಚಾರಗಳು ಮೇಡಮ್ ಕಲ್ಯಾಣ ಕರ್ನಾಟಕ 13,600 ಕೋಟಿ ರೂಪಾಯಿ ನಾವು ಕೊಟ್ಟಿದ್ದೀವಿ ಮೇಡಮ್. 15,000 ಕೋಟಿ ಕೊಡ್ಬೇಕಲ್ಲ ಇನ್ನು ಬಾಕಿನ, ಯಾಕೆ ಕೊಡಕ್ಕಾಗಿಲ್ಲ? ಆಯ್ತು ಗೋವಿಂದ. ಮೇಡಮ್ ಈಗ ಇವ್ರು ಹೇಳ್ತಾ ಇದ್ರು ಪಂಚಾಯತ್ ಮನ್ರೇಗಾದು ದುಡ್ಡು ಬಂದಿಲ್ಲ ಅಂತ. ಮೇಡಮ್ ಮನ್ರೇಗಾದು ಒಂದು ಸಿಸ್ಟಮ್ ಇದೆ ಮೇಡಮ್. ಪಂಚಾಯಿತಿ ಅನುದಾನವನ್ನ ಬಳಸ್ಕೊಂಡು ಅಲ್ಲಿನ ಕಾಮಗಾರಿಗಳನ್ನ ಮಾಡಿ ಅದನ್ನ ಕಾಮಗಾರಿ ಇದನ್ನ ಹೆಸರನ್ನ ಅಪ್ಲೋಡ್ ಮಾಡಿದ್ರೆ ಯಾರನ್ನೂ ದುಡ್ಡು ಕೇಳೋ ಅವಶ್ಯಕತೆ ಇಲ್ಲ ಮೇಡಮ್. ಅದು ಆಟೋಮೆಟಿಕ್ ಆಗಿ ಇರ್ತಕ್ಕಂಥ ಒಂದು ಸಿಸ್ಟಮ್ ಅದು. PM ಆವಾಸ್ ಯೋಜನೆ, PM ಗರೀಬ್ ಕಲ್ಯಾಣ ಯೋಜನೆ, PM ಜಲ್ ಜೀವನ್ ಯೋಜನೆ ಯಾವ್ದು ಕೊಟ್ಟಿದ್ದೀರಿ ಸ್ವಾಮಿ? ಸುಮ್ಮನೆ ಬೂರಿ ಬಿಟ್ರೆ ಯಾರು ಅರ್ಥ ಮಾಡ್ತಾರೆ? ರಾಜ್ಯದಲ್ಲಿ ನಿಮಗೂ ಮಾಹಿತಿ ಇಲ್ಲ. ಒಂದು ನಿಮಿಷ ಹೇಳ್ತೀನಿ ಸರ್, ಈ ಸರ್ಕಾರದಲ್ಲಿ ಒಂದು ಮನೆಗಳು ಕೊಟ್ಟಿಲ್ಲ. ಈ ಸರ್ಕಾರ ಅಂದ್ರೆ ಯಾವ ಸರ್ಕಾರ ಹೇಳಿ? ಕರ್ನಾಟಕ ಸರ್ಕಾರ ಅಂತ ಹೇಳಿ. ರಾಜ್ಯ ಸರ್ಕಾರ ಒಂದು ಮನೆಗಳು ಸರಿ 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 ಮುಂದಿನ ತಿಂಗಳು 23ನೇ ತಾರೀಕು 42,000 ಮನೆಗಳನ್ನ ಹಂಚಿಕೆ ಮಾಡ್ತಾ ಇದ್ದೀವಿ. ಈಗ ಪ್ರಧಾನಮಂತ್ರಿಗಳ ಕೊಟ್ಟಿರ್ತಕ್ಕಂಥದ್ದು. ಈಗ ನಾನು ಅಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ ಮೇಡಮ್, ಇವತ್ತು ನಾವು ಸರ್ವೆ ಮಾಡಿಸ್ಕೊಂಡ್ ಬಂದಿದ್ದೀವಿ. ಪ್ರತಿ ಗ್ರಾಮಕ್ಕೆ ಯಾರೆಲ್ಲ ಮನೆ ಕಟ್ತೀವಿ ಅನ್ನೋರಿಗೆ ಪ್ರತಿಯೊಬ್ಬರು ಮನೆ ಕೊಡಿ ಅಂತ ಹೇಳಿ ಸುಮಾರು ಒಂದೊಂದು ಗ್ರಾಮಕ್ಕೆ 50, 60, 100 ಮನೆ PM ಆವಾಸ್ನಿಂದ ಬರ್ತಕ್ಕಂಥ ರಾಜ್ಯ ಸರ್ಕಾರ ಒಂದು ಮನೆ ಬಂದಿಲ್ಲ ಮೇಡಮ್. ರಾಜ್ಯ ಸರ್ಕಾರ ಮನೆ ಬಂದಿಲ್ಲ. ನಮ್ಮ ಸಚಿವರನ್ನ ಕೇಳಬೇಕು ಸರ್. ಒಂದು ನಿಮಿಷ. PM ಆವಾಸ್ ಯೋಜನೆಗೆ, ಜಲ್ ಜೀವನ್ ಮಿಷನ್ಗೆ, ಗರೀಬ್ ಕಲ್ಯಾಣ ಯೋಜನೆಗೆ ರಾಜ್ಯ ಸರ್ಕಾರ 80% ಹಣ ಕೊಡ್ತಾ ಇದೆ. ನೀರು ಕೊಡೋ ಯೋಗ್ಯತೆ ಇಲ್ಲ. JJM ಅಲ್ಲಿ 60-40 ರೇಷಿಯೋ ಇದೆ. 60% ಅವ್ರು ಕೊಡ್ತಾರೆ, 40% JJM ಆಗಿದೆ. ಎಲ್ಲ ಕಡೆ ಕೊಡ್ತಾ ಇಲ್ಲ ಸ್ವಾಮಿ. ಮಾತಾಡ್ತಾ ಇರೋದು ಇವತ್ತು ಏನಾಗಿದೆ ಗೊತ್ತೇ ಮೇಡಮ್, ಕಾಮಗಾರಿಗಳು ಮಾಡ್ತೀವಲ್ಲ ಮೇಡಮ್, ಸಪ್ಲೈ ಬಿಲ್ಗಳಂತ ಕೂಡ ದುಡ್ಡಿಲ್ಲ ಸರ್ಕಾರದಲ್ಲಿ. ರಾಜ್ಯ ಸರ್ಕಾರ ಹೌದು ಮೇಡಮ್, ಕಾಂಪೌಂಡ್ ಮಾಡ್ತೀವಿ ಅನ್ಕೊಳ್ಳಿ, ನರೇಗಾದಲ್ಲಿ ಅರ್ಧ ಮಾಡ್ತೀವಿ, ಒಂದು 25-30% ಅದು ಜಾಬ್ ಕಾರ್ಡ್ ಅಲ್ಲಿ ಮಾಡಿದ್ರೆ ಉಳಿದ ಸಪ್ಲೈ ಬಿಲ್ ಅನುದಾನ ಬಳಸ್ಕೊಂಡಿಲ್ಲ ರಾಜ್ಯ ಸರ್ಕಾರ. ಅಮೌಂಟ್ ಇಲ್ಲ ಅಲ್ಲಿ ಮೇಡಮ್. ಈ ತರ ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ ಗ್ರಾಮ ಪಂಚಾಯತಿಯಲ್ಲಿ. ಅಂದ್ರೆ ಗ್ರಾಮಗಳ ಉದ್ಧಾರ ಆದ್ರೆ ದೇಶ ಉದ್ಧಾರ. ಕ್ಲಾರಿಫಿಕೇಶನ್ ತಗೊಂಡ್ಬರ್ತೀನಿ. ಡೆವಲಪ್ಮೆಂಟ್ ಎಲ್ಲಿಂದ ಶುರು ಆಗ್ಬೇಕು, ಗ್ರಾಮಗಳ ಮಾಡಬೇಕು. ಇವ್ರು MLA ಗ್ರಾಂಟ್ ಅಷ್ಟಕ್ಕೆ ಸೀಮಿತ ಆಗೋಗ್ಬಿಟ್ರೆ ಈಗ ಗ್ರಾಮ ಪಂಚಾಯತಿ ಕೊಡ್ಲಿಲ್ಲ ನಮಗೂ ಪ್ರತಿ ವರ್ಷ ಒಂದೊಂದು ಕೋಟಿ. ನೋಡಿ ಇವೆಲ್ಲ ಧ್ವನಿ ಎತ್ತಬೇಕು ಸದನದಲ್ಲಿ. ಬರೀ ಕುರ್ಚಿ ಇಟ್ಕೊಂಡಿದ್ದೀರಲ್ಲ ನೀವು, ಇಲ್ಲಿ ಚರ್ಚೆ ಮಾಡ್ತೀರಿ, ನಾಯಕರ ಚರ್ಚೆ ಮಾಡಬೇಕು. ಕೇವಲ ಒಬ್ಬ ಗ್ರಾಮ ಪಂಚಾಯತಿಗೆ ಸಮರ್ಪಕ ಕೊಟ್ಬಿಟ್ರೆ ಮೇಡಮ್ ಇಡೀ ಗ್ರಾಮಗಳನ್ನ ಬಂಗಾರ ಮಾಡಬಹುದು. ಯಾವ MLA ಅನುದಾನ ಬೇಕಿಲ್ಲ, ಅದನ್ನ ಸಮರ್ಪಕ ಜಾರಿ ಮಾಡಬೇಕು. ಮನೆಗಳು ಮೇಡಮ್ ಇವತ್ತು ನೋಡಿ ಇದು ನೋಡಿ ಎಂಥ ಕುತೂಹಲ. ಆ ಜನಕ್ಕೆ, ಗ್ರಾಮದ ಜನಕ್ಕೆ ಬೇಕಾಗಿರೋದು ಇದು. ಇವು ಚರ್ಚೆ ಆದ್ರೆ ಸದನದಲ್ಲಿ ಮಿನಿಮಮ್ ಮೀನ್ಸ್ ಕೊಡ್ಬೋದು ಮೇಡಮ್. ಚರಂಡಿ ನಿಮ್ ಕೈಲಿದೆ. ನಾನು ಹೇಳ್ತೀನಿ ಆಡಳಿತ ಸರ್ಕಾರ ಗೋವಿಂದರಾಜ್ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಹೊಣೆಗಾರಿಕೆ ಕರೆಕ್ಟ್ ನಿಭಾಯಿಸ್ಬಿಟ್ರೆ ಮೇಡಮ್ ಈ ಇಡೀ 5 ವರ್ಷಕ್ಕೆ ಒಂದು ಗ್ರಾಮವನ್ನ ಒಂದು ಆದರ್ಶ ಗ್ರಾಮವನ್ನು ಮಾಡಬಹುದು, ಮಾದರಿ ಗ್ರಾಮ ಮಾಡಬಹುದು ಮೇಡಮ್. ಇದು ನೋಡಿ ಈಗ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಕಾಂಗ್ರೆಸ್ ವಕ್ತಾರರು ಇರ್ತಿದ್ರು. ಇವತ್ತು ಆಶಾ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಅಂಗನವಾಡಿ ಸಹಾಯಕರಿಗೆ ಈ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರೋಕ್ಕೆ ಮುಂಚೆ ಚುನಾವಣೆ ಸಮಯದಲ್ಲಿ ಇವರೇ ಪ್ರಿಯಾಂಕಾ ವಾದ್ರಾ ಅವರು ಉಡುಪಿಯಲ್ಲಿ ದೊಡ್ಡ ಮಹಿಳಾ ಸಮಾವೇಶ ಆಯಿತು ಮೇಡಮ್. ಆ ಸಮಾವೇಶದಲ್ಲಿ ಹೇಳಿದ್ರು, ನಮ್ಮ ಅಧಿಕಾರಕ್ಕೆ ನಾವು ತಂದರೆ, ಕಾಂಗ್ರೆಸ್ನ ಅಧಿಕಾರಕ್ಕೆ ತಂದರೆ ನಾವು ಬರ್ತಿದ್ದಂಗೆ ನಿಮ್ಗಿರ್ತಕ್ಕಂಥ ಸಂಬಳವನ್ನು 15,000 ರೂಪಾಯಿವರೆಗೂ ಕೊಡ್ತೀನಿ ಅಂತ ಹೇಳಿದ್ರು. ಯಾರು ಹೇಳಿದ್ರು? ಪ್ರಿಯಾಂಕಾ ಗಾಂಧಿ ಅವರು. ಇಲ್ಲಿವರೆಗೂ ತಿರುಗಿ ನೋಡಿಲ್ಲ, ಕರ್ನಾಟಕದ ಮಹಿಳೆಯರ ಬಗ್ಗೆ ಬಂದು ಕೇಳುವಂಥ ಕೆಲಸ ಮಾಡಲಿಲ್ಲ.
ಇವತ್ತು ಓಟ್ ಹಾಕಿದ್ರಲ್ಲ ಮೇಡಮ್, ಇವತ್ತು ಅಧಿಕಾರಕ್ಕೆ ಬಂದು 2.5 ವರ್ಷ ಆದ್ರೂ ಅಂಗನವಾಡಿ ಕಾರ್ಯಕರ್ತರು, ಅಂಗನವಾಡಿ ಸಹಾಯಕರು ಇದೇ ಫ್ರೀಡಂ ಪಾರ್ಕ್ ಅಲ್ಲಿ ಕೂತ್ಕೊಳ್ಳಿ 3 ವಾರಗಟ್ಟಲೆ ಪ್ರತಿಭಟನೆ ಮಾಡಿದ್ರು ಮೇಡಮ್. ಇದನ್ನೆಲ್ಲವನ್ನು ಕೇಂದ್ರ ಸರ್ಕಾರದ ಮೇಲೆ ತಕ್ಕ ಕೆಲಸ ಮಾಡಿದ್ರು. ನೀವು ಕೊಟ್ಟಂತ ವಾಗ್ದಾನ ಬಗ್ಗೆ ನೀವೇನ್ ಮಾಡ್ತಾ ಇದ್ದೀರಾ? ಇಲ್ಲಿವರೆಗೂ ಯಾವ್ದನ್ನ ಎಕ್ಸಿಕ್ಯೂಟ್ ಮಾಡಿ ನಾನು ಇಷ್ಟೊಂದು ಜಾಸ್ತಿ ಮಾಡಿದೀನಿ ಅಂತ ಯಾವ್ದನ್ನ ಒಂದು ಉದಾಹರಣೆ ಕೊಡ್ಲಿ. ಇವತ್ತು ಅಂಗನವಾಡಿ ಮಹಿಳೆ ನೀವು ಮಾಧ್ಯಮದಿಂದ ನಾಳೆ ಇಂಟರ್ವ್ಯೂ ಮಾಡಿಬೇಕು ಅಂದ್ರೆ ಯಾರು ಉತ್ತರ ಹೇಳ್ಬೇಕು ಅನ್ನೋದು ಗೊತ್ತಾಗುತ್ತೆ ಮೇಡಮ್. ಇವತ್ತು ಕಾಂಗ್ರೆಸ್ನವ್ರು ಏನಂದ್ರೆ ಹೇಳಿದ್ನಲ್ಲ ಮೇಡಮ್, ಖಾಲಿ ಬಂದಕ್ಕೆ ಇಟ್ಕೊಂಡು ಬೀಸ ಕೊಡ್ತಾ ಇದ್ದಾರೆ. ಇವತ್ತು ಒಂದು ಪಂಚಾಯತಿನಲ್ಲಿ ಮೇಡಮ್ ಜಲ್ ಜೀವನ್ ಮಿಷನ್ ಅನ್ನೋದು ಒಂದು ಸಣ್ಣ ಗ್ರಾಮದಲ್ಲಿ ಯಾವ್ದೋ ಒಂದು ಮೂಲೆಯಲ್ಲಿ ಮನೆ ಇದ್ರು, ಆ ಮನೆಗೆ ನೀರನ್ನ ಕುಡಿಯೋ ನೀರನ್ನ ವ್ಯವಸ್ಥೆ ಮಾಡ್ಕೊಡ್ಬೇಕು ಅಂತ ಪ್ರೈಮ್ ಮಿನಿಸ್ಟರ್ ಅವರು ಅಧಿಕಾರಕ್ಕೆ ಬಂದಾಗ್ಲಿಂದಲೂ ಇಡೀ ದೇಶದ ಯಾವುದೇ ಮೂಲೆ ಹಳ್ಳಿಗೆ ಹೋದ್ರು ಮನೆ ಮುಂದೆ ಒಂದು ಪಿಲ್ಲರ್ ತರ ಹಾಕಿ ಆ ಹಳೆ ಅಲ್ಲಲ್ಲ ರಸ್ತೆಲೆಲ್ಲ ಒಂದು ಕುಡಿಯೋ ನೀರಿನ ಯೋಜನೆ ಇರ್ತಿತ್ತು. ಇವತ್ತು ಪ್ರತಿ ಮನೆಗೆ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಮನೆ ಮುಂದೆ ಹಾಕೊಂಡಿದ್ದಾರೆ. ಇವತ್ತು ಈ ಸರ್ಕಾರಕ್ಕೆ ಇರ್ತಕ್ಕಂಥ ಮ್ಯಾಚಿಂಗ್ ಗ್ರಾಂಟ್ಸ್ ನ ಬಳಸ್ಕೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡಿ ಕಂಪ್ಲೀಟ್ ಮಾಡೋದಕ್ಕೆ ನೀರು ಕೊಡಕ್ಕೆ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಅಂತ ಸರ್ಕಾರ ಇವತ್ತು ಕೇಂದ್ರದಲ್ಲಿ ಏನು ಬಂದಿಲ್ಲ. ಎಲ್ಲ ಬಂದ್ರು ನಿಮ್ ಮಾಡೋ ಯೋಗ್ಯತೆ ಈ ಸರ್ಕಾರ ಇಟ್ಕೊಂಡಿಲ್ಲ ಮೇಡಮ್, ಅಷ್ಟೇ. ನಾನು ಹೇಳಿದ JJM ಒಂದು ಮಿಷನ್ ಇದೆಯಲ್ಲ ಮೇಡಮ್, ಅದು ದೊಡ್ಡ ಒಳ್ಳೆ ಬ್ಯೂಟಿಫುಲ್ ಸ್ಕೀಮ್ ಮೇಡಮ್ ಅದು. ಯಾಕೆಂದ್ರೆ ಪ್ರತಿಯೊಬ್ಬರು ಒಂದು ಕೊಡ ಹಿಡ್ಕೊಂಡು ಹೋಗಿ ಅಲ್ಲೆಲ್ಲ ನಿಂತ್ಕೋಬೇಕಾಗಿತ್ತು. ಆಮೇಲೆ ಒಂದು ಕೇಂದ್ರ ಮಾಡಿದ್ರು. ಈಗ ಹಂಗಲ್ಲ, ಪ್ರತಿ ಮನೆಗೂ ಬರ್ತಾ ಇದೆ ಸಕಾಲದಲ್ಲಿ ನೀರು. ಆಮೇಲೆ ಅದೇ ಐತಲ್ವಾ, ಆಮೇಲೆ ಈ ರಸ್ತೆಗಳು, ದೀಪಗಳು. ಇವಾಗ ಪರಮೇಶ್ವರ ಹೇಳ್ತಾರೆ, ಯಾರು ಮಾಜಿ ಉಪಮುಖ್ಯಮಂತ್ರಿ ನಮ್ಮ ಈಗಿರೋ ಅಂತ ಹೋಮ್ ಮಿನಿಸ್ಟ್ರು, ಯಾಕ್ರಿ ಕೊಡಬೇಕು ರಸ್ತೆಗಳಿಗೆ? ಗ್ಯಾರಂಟಿ ಕಾರ್ಡ್ಗಿಂತಲೂ ಅದು ಕೊಡೋ ಉದ್ದೇಶ ಏನ್ರೆ ಅದು ಸಫಿಶಿಯಂಟ್ ಆಗಿರುತ್ತೆ. ಅಭಿವೃದ್ಧಿ ಮಾಡಿದ್ರೆ ಹುಡುಗರು ಎಲ್ಲ ಒಳ್ಳೇದಾಗುತ್ತೆ ಅಂತ ಕೇಳ್ತೀವಿ. ಒಬ್ಬ ಮಿನಿಸ್ಟರ್ ಆಗಿ, ಒಬ್ಬ ಜವಾಬ್ದಾರಿ ಮಂತ್ರಿಗಳಾಗಿ ಪ್ರಶ್ನೆ ಅವ್ರು ಹೇಳ್ತಾರೆ, ನಾಚಿಕೆ ಆಗ್ಬೇಕು ಅವರಿಗೆ ಆ ಪ್ರಶ್ನೆ ಕೇಳ್ತಾರ. ಹಾಗಾಗಿ ಎಲ್ಲ ಒಂದ್ ಕಡೆ ಆ ಮಾತನ್ನ ಅವ್ರು ಹೇಳ್ಬಾರ್ದಾಯ್ತು. ಅಭಿವೃದ್ಧಿ ಅಂದ್ರೆ ಸಮಗ್ರ ಅಭಿವೃದ್ಧಿ ಆಗಬೇಕು ಮೇಡಮ್. ಇನ್ನೊಂದೇನ್ ಗೊತ್ತಿವ್ರು, ಯಾವ ಯೋಜನೆಗಳನ್ನು ಹೊಸದಾಗಿ ಅನೌನ್ಸ್ ಮಾಡಿಲ್ಲ. ಸಿದ್ದರಾಮಯ್ಯ 2013ರಿಂದ 2018 ತನಕ ತಗೊಂಡಂತ ದಿಟ್ಟ ನಿರ್ಧಾರಗಳಿದ್ವಲ್ಲ ಆಡಳಿತಾತ್ಮಕವಾಗಿ, ಇಲ್ಲಿ ತಗೊಳಕ್ ಆಯ್ತಾ ಇಲ್ಲ ಅವ್ರಿಗೆ ಅಲ್ವರ? ನೀವು ಯಾಕೆ ಮಧ್ಯಪ್ರವೇಶ ಮಾಡಬೇಕು ಹೈಕಮಾಂಡ್ ಅಂತ ಹೇಳ್ತೀರಂತಂದ್ರೆ, ಅಲ್ಲಿ ಒಂದು ಪರಿಣಾಮಕಾರಿ ಸರ್ಕಾರ ಅಂತಂದ್ರೆ ಅದು ಎಫೆಕ್ಟಿವ್ ಕೆಲಸ ಮಾಡಬೇಕು. ಆಡಳಿತ ಕುಸ್ತಿದೆ. ಹಾಗಾಗಿ ನಾವು ಪವರ್ ಶೇರಿಂಗ್ ಅನ್ನ ನೀವು ಡಿಸೈಡ್ ಮಾಡಿ. ನಮಗೆ DK ಶಿವಕುಮಾರ್ ಆಯ್ತು, ಇಲ್ಲ ಅವರೇ ಮುಂದುವರಿತಾರೆ ಹೇಳ್ಬಿಡಿ, ಅಷ್ಟು ಬಿಟ್ಟು ನಮ್ಗೇನಿಲ್ಲ. ಕ್ಲಾರಿಟಿ ಕೊಡ್ಬೇಕು. ಕೊಡಿ ಸರ್ ನೀವು ಕಾಂಗ್ರೆಸ್. ಕ್ಯಾನ್ ಯು ಲೀವ್ ದಿಸ್ ಟಾಪಿಕ್? ಯಾಕೆಂತಂದ್ರೆ ಒಂದು ವಿಚಾರ ನೀವು 10 ಸರಿ ಹೇಳಿದ್ರೆ ಜನರಿಗೆ ಇರಿಟೇಷನ್ ಆಗೋಗುತ್ತೆ. ಪ್ಲೀಸ್. ಇಲ್ಲ, ಖಂಡಿತ ಜನರಿಗೆ ಇರಿಟೇಷನ್ ಆಗಲಿ. ಈಗ ಅವರು ಸರ್ಕಾರ ವಿರುದ್ಧ ಮಾತಾಡ್ಬೇಕಾದ್ರೆ ತಾವು ಸೈಲೆಂಟ್ ಆಗಿ ಕೇಳಿದ್ದೀರಾ, ನಂದು ಕೇಳ್ಬೇಕು ಮೇಡಮ್. ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಮೇಡಮ್. ಇವತ್ತು ಇವ್ರು ಹೇಳಿದ್ರು, ನಾನು ವಿತೌಟ್ ಡಾಕ್ಯುಮೆಂಟ್ ಐ ನಾಟ್ ಕಮ್. ಏನು PM ಆವಾಸ್ ಯೋಜನೆಗೆ ರಾಜ್ಯ ಸರ್ಕಾರ ಕೊಟ್ಟಿರೋದು 92% ಆಫ್ ಹಣ, ಮತ್ತೆ ಜಲ್ ಜೀವನ್ ಮಿಷನ್ಗೆ ರಾಜ್ಯ ಸರ್ಕಾರ ಕೊಟ್ಟಿರೋದು 58% ಹಣ, ಗರೀಬ್ ಕಲ್ಯಾಣ ಯೋಜನೆಗೆ 52% ಹಣ, 48% ಕೇಂದ್ರನೂ ಕೊಟ್ಟಿಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಜೊತೆಗೆ ಇನ್ನೊಂದು ಮೇಡಮ್, ಅವರು ನಮ್ಮ ಪ್ರಿಯಾಂಕಾ ಗಾಂಧಿ ಮೇಡಮ್ ಅವರು ಹೇಳಿದ್ರು, ಮೇಡಮ್ ನಾವು ಒಂದೊಂದು ಭರವಸೆಗಳನ್ನ ಈಡೇರಿಸೋದು ನಮ್ಮ ಕರ್ತವ್ಯ. ಉದಾಹರಣೆ ಪೌರ ಕಾರ್ಮಿಕರನ್ನ ಕಾಯಂ ಮಾಡ್ತೀವಿ ಅಂತ 12,696 ಜನರನ್ನ ನೇಮಕಾತಿಯನ್ನ ಕಾಯಂಗೊಳಿಸಿದೀವಿ ಮೇಡಮ್. ಹಾಗೇನೆ ಆಶಾ ಅಂಗನವಾಡಿ ಕಾರ್ಯಕರ್ತರಿಗೆ ಖಂಡಿತವಾಗ್ಲೂ ನಾವು ನ್ಯಾಯ ಕೊಡ್ತೀವಿ ಮೇಡಮ್. ವಿಕಾಸ ಮಾಡ್ತೀವಿ, ಸ್ವಚ್ಛ ಭಾರತ್ ಮಾಡ್ತೀವಿ, ಸ್ಮಾರ್ಟ್ ಸಿಟಿ ಮಾಡ್ತೀವಿ, ನಮ್ದೇ ಮೇಕ್ ಇನ್ ಇಂಡಿಯಾ ಮಾಡ್ತೀವಿ. ಏನ್ ಮಾಡಿದ್ದಾರೆ? 11 ವರ್ಷ ಆಗಿದೆ. ಒಂದ್ ನಿಮಿಷ ಪ್ಲೀಸ್. 11 ವರ್ಷ ಆಗಿದೆ. ನಮ್ಮ ರಾಜ್ಯದಲ್ಲಿ ಒಂದು ಡ್ಯಾಮ್ ಆಗಿದೆಯಾ? ನಮ್ಮ ರಾಜ್ಯದಲ್ಲಿ ಯಾವ್ದಾದ್ರು ಒಂದು ಪ್ರಾಜೆಕ್ಟ್ಗಳು, ಒಂದು IIT ಆಗಿದೆಯಾ, ಏಮ್ಸ್ ಆಗಿದೆಯಾ? ನರೇಂದ್ರ ಮೋದಿ ಸಾಹೇಬ್ರು ಬಂದ ಮೇಲೆ ನಮ್ಮ ರಾಜ್ಯಕ್ಕೆ ಭರವಸೆ ಕೊಟ್ಟಂತ ಯಾವ್ದಾದ್ರು ಒಂದು ಕಾಮಗಾರಿಗಳು ಆಗಿದೆಯಾ? ಮನಮೋಹನ್ ಸಿಂಗ್ ಅವ್ರ ಕಾಲದಕ್ಕೆ ಪ್ಯಾಚ್ ಹಾಕಲಿ, ಮೈಸೂರು ಹೈವೇ, UPA ಗೌರ್ಮೆಂಟ್ ಇವರ ಕೊಡುಗೆ ರಾಜ್ಯಕ್ಕೆ ನಯ ಪೈಸೆ ಇಲ್ಲ ಮೇಡಮ್. ಮೇಡಮ್, ಇಡೀ ದೇಶದಲ್ಲಿ ಒಂದು ಚರ್ಚೆ ಆಯ್ತು ಮೊನ್ನೆ. ಕೇರಳದಲ್ಲಿ ಯಾವುದು ಎಂಥದ್ದು ಒಂದು ತಿರುವನಂತಪುರಂ ಅಲ್ಲಿ ಬಿಜೆಪಿ ಅಂತ. ಮೇಡಮ್, ನಾವು ಕೇರಳದಲ್ಲಿ ಪಂಚಾಯತಿನಲ್ಲಿ 8,000 ಪಂಚಾಯತಿ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ತಾಲೂಕ್ ಪಂಚಾಯತಿಲಿ ಬಿಜೆಪಿ 0, ಜಿಲ್ಲಾ ಪಂಚಾಯತಿಲಿ ಬಿಜೆಪಿ 0. ಇವರ ಸುರೇಶ್ ಗೋಪಿ ಏನು ಸಂಸದರಿದ್ದಾರಲ್ಲ, ಸಚಿವರಿದ್ದಾರಲ್ಲ ತ್ರಿಶೂರು, ಅಲ್ಲಿ ಕಾಂಗ್ರೆಸ್ 4. ಮೇಡಮ್, ಇವ್ರ ಹೆಸರಾಯ್ತಂದ್ರೆ ಅದೇ ಹಣೆ ಬರ. ಈಗ ಎಲ್ಲ ಹಳೆ, ಈಗ ಅದೇ ನೀವು ವೆಸ್ಟ್ ಬೆಂಗಾಲ್ ನಾಳೆ ಮಾಡಿ ಏನಾಗುತ್ತೆ ಅಂತ ಗೊತ್ತಿದೆ ನಮ್ಗೆ. ನಮ್ಮ ವ್ಯಕ್ತಿ ಇದೆಯಲ್ಲ 504 ಪಂಚಾಯತಿಗೆ ಅಡಿಗೆ ಕಾರ್ಯಕರ್ತರಿಗೆ, ಅಂಗನವಾಡಿ ಕಾರ್ಯಕರ್ತರಿಗೆ
ಅವ್ರನ್ನ ನೋಡಿ ಇವ್ರು ಭರವಸೆ ಕೊಟ್ಟೋದ್ರು ನಮ್ಮ ಕುಮಾರಣ್ಣ ಅವ್ರನ್ನ ಫ್ಲೈಟ್ ಅಲ್ಲಿ ಕರೆಸ್ಕೊಂಡು ಪ್ರಧಾನಮಂತ್ರಿ ಭೇಟಿ ಮಾಡಿಸಿ ಏನು ಉಪಯೋಗ? ಆ ಕಾರ್ಯಕ್ರಮ ಸರ್, ಎಷ್ಟು ರೂಪಾಯಿ ತಂದಿದ್ದೀರಿ? ಅವ್ರು ನೋಡಿ ಈಗ ಕೈಗಾರಿಕೆ? ಈಗ ಬೇರೆ ಸರ್, ನಾವು ಮಾಡಿದ್ಕಂಡ್ರಿ ನೀವು ಸರಿಯಾಗಿ ನೋಡಿ, ಸದನದಲ್ಲಿ ನಾವು ಆಯ್ಕೆ ಮಾಡಿರುವಂಥ ನಾಯಕರು ಪ್ರಸ್ತಾಪ ಮಾಡಿದ್ದಾರೋ ಇಲ್ವೋ, ಇವತ್ತು ಜಿ ಕನ್ನಡ ನ್ಯೂಸ್ನ ವೇದಿಕೆಯಲ್ಲಿರುವಂಥ ಅಷ್ಟು ವಕ್ತಾರರು ವ್ಯಾಲಿಡ್ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ, ಜನಸಾಮಾನ್ಯರ ಧ್ವನಿಯಾಗಿ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. ವೆರಿ ನೈಸ್. ಇಂಥ ಚರ್ಚೆಗಳಾದಾಗ ಖಂಡಿತವಾಗ್ಲೂ ಜನಸಾಮಾನ್ಯರ ಧ್ವನಿ, ಇಂಥ ವೇದಿಕೆಗಳು ಸಮಸ್ಯೆಗೆ ಸೂಕ್ತ ಪರಿಹಾರ ಸಿಗುವವರೆಗೂ ಕೂಡ ಇಂಥ ಹೋರಾಟಗಳು ನಡೀತಾ ಇರಲಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವ.